ಕ್ಷಣಕಾಲ ಮೌನವಾಗಿದ್ದು ಪರಿಶುದ್ಧ ಆರಾಧನೆಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಎದ್ದು ನಿಂತುಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಆರಾಧನೆಗೆ ನಮ್ಮನ್ನು ಆರಂಭಿಸಿ. ಕೃಪೆಯುಳ್ಳ ಸ್ವಾಮಿ, ನಿನ್ನ ಪರಿಶುದ್ಧ ಪವಿತ್ರ ನಾಮಕ್ಕೆ ನಿತ್ಯ ಕಾಲಕ್ಕೂ ಕೊಡಬೇಕಾಗಿ ನಮ್ಮ ಬಾಳಿಗೆ ದಯಪಾಲಿಸಿಕೊಟ್ಟಂತ ನಿನ್ನ ಪರಿಶುದ್ಧ ದಿನಕ್ಕಾಗಿ ಸ್ತೋತ್ರ. ಉದಯ ಕಾಲದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುವ ಆಶೀರ್ವಾದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನೆ ಬಾಲಕರ್ತನೆ, ನಿನ್ನ ಪ್ರಸನ್ನತೆಯನ್ನು ಸುರಿಸು. ನಿನ್ನ ಪ್ರಸನ್ನತೆಯ ಪ್ರಭಾವದಲ್ಲಿ ಆರಾಧಿಸಿ ಕೊಂಡಾಡಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗುತ್ತದೆ. ಬಂದಂತ ಎಲ್ಲರಿಗಾಗಿ ಸ್ತೋತ್ರ ಕರ್ತನೆ. ಬರುವಂತವರು ಸೇರಿ ಆರಾಧನೆ ಮಾಡಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗುತ್ತದೆ. ಘನ ಮಾನ ಮಹಿಮೆಗೆ ಸಲ್ಲಿಸುತ್ತದೆ. ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಾ ಬೇಡಿದ್ದೇವೆ. ನಮ್ಮ ಆರಾಧನೆಯ ಆರಂಭವು ತಂದೆಯ, ಮಗನ, ಪರಿಶುದ್ಧಾತ್ಮನ ನಾಮದಲ್ಲಿ ಉಂಟಾಗಲಿ. ಆಮೇಲೆ ಕರ್ತನ ಸ್ತೋತ್ರಕ್ಕಾಗಿ ಆಡುವಂತಹ ಸಂಗೀತ 291ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 291ನೇ ಸಂಗೀತ ಆತ್ಮದ ಸುಶಾಂತಿಗೆ ಕೂಡಿ ಬರಲಿಲ್ಲವೇ, ಯೇಸುವಿನ ಹತ್ತಕ್ಕೆ ಓಡಿ ಬಂದಿದೆ.
ಪುಸ್ತಕದಲ್ಲಿ 27ನೇ ಪುಟ 2ನೇ ಭಾಗವನ್ನು ಅನುಸರಿಸುತ್ತಾ ನಮ್ಮ ಸ್ತುತಿ ಯಜ್ಞಗಳನ್ನು ಕರ್ತನಿಗೆ ಸಲ್ಲಿಸುವ. ಕರ್ತನು ತನ್ನ ಪರಿಶುದ್ಧ ಮಂದಿರದಿಂದಾಗಿ ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿದೆ. ನಾನಂತೂ ನಿನ್ನ ಮಹಾಕೃತನಾಗಿ ನಿನ್ನ ಮಂದಿರಕ್ಕೆ ಪ್ರವೇಶಿಸುವೆನು. ಕರ್ತನು ನನಗೆ ಬೆಳಕು ರಕ್ಷಕನಾಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧ ತಕ್ಕಂತೆ ದಂಡಿಸಲಿಲ್ಲ. ಕರ್ತನ ಮಹೋಪ ಕಾರ್ಯಗಳಿಗೆ ಬದಲೇನು ಮಾಡಿದ? ಕರ್ತನೇ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಕೊಂಡಾಟವಾಗಲಿ. ನಿನ್ನ ಕೃಪೆ ನಡೆಸುವಿಕೆ ಆಶೀರ್ವಾದ ತಲೆಮಾರಿದ ನಮ್ಮೆಲ್ಲರ ಮೇಲೆ ಅಪಾರ. ಕಳೆದ ಇಡೀ ವಾರ ನಮ್ಮನ್ನು ಪರಿಪಾಲಿಸಿ ಆರೋಗ್ಯ ಸುಕ್ಷೇಮ ಕೊಟ್ಟು ಪುನಃ ನಿನ್ನ ಸನ್ನಿಧಾನಕ್ಕೆ ಬರುವ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬಂದಂಥ ಎಲ್ಲರಿಗೆ ನಿನ್ನ ದಿವ್ಯ ಆಶೀರ್ವಾದ ಕೃಪೆ ಅನುಗ್ರಹಿಸಿಕೊಟ್ಟು ಮುನ್ನಡೆಸು ಆಶೀರ್ವಾದ ಮಾಡಿ. ಮಕ್ಕಳನ್ನ, ಯೌವನಸ್ಥರನ್ನ, ಸಹೋದರ ಸಹೋದರಿನ, ದಂಪತಿಗಳನ್ನ, ಹಿರಿಯರನ್ನ ಪರಾಮರಿಕೆಯನ್ನು ಮುನ್ನಡೆಸಪ್ಪ. ಕರ್ತನೆ, ಈ ಆರಾಧನೆಯಲ್ಲಿ ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ನಿಂದೊರೆಯುವಂಥ ಕ್ಷಮಾಪಣೆಯನ್ನು ಪಡೆದುಕೊಳ್ಳುವಂಥ ಪ್ರೇರೇಪಣೆ ಉಂಟಾಗಿ ನಮಗಾಗಿ ಮಾತ್ರವೇ ನಮ್ಮ ನೆರೆಹೊರೆಗಳಿಗಾಗಿಯೂ ನಮ್ಮ ಸಹೋದರ ಸಹೋದರಿಗಾಗಿಯೂ ಕಷ್ಟ, ಕಣ್ಣೀರು, ನೋವು, ಅನಾರೋಗ್ಯ ಇರುವವರಿಗಾಗಿಯೂ ಪ್ರಾರ್ಥಿಸುವಂಥ ಮನಸ್ಸನ್ನು ಶ್ರೀ ಮಹಿಮನು ಸ್ವಾಮಿ. ನಿನ್ನ ದಿವ್ಯ ಸನ್ನಿಧಾನ ಜೀವದ ಆಶೀರ್ವಾದ ಕೃಪೆ ನಡೆಸಲಿಕ್ಕೆ ಸಂರಕ್ಷಣೆಯಲ್ಲ ಮತ್ತಷ್ಟು ಹೊಂದಿಕೊಂಡು ಸ್ತೋತ್ರವನ್ನು ಸಲ್ಲಿಸುವ ಕೃಪೆಗೆ ನಮ್ಮ ನಡೆಸಿಕೊಡಬೇಕೆಂದು ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಾ ಬೇಡಿ ಹೊಂದಿದ್ದೇವೆ. ಸಹೋದರ ಸಹೋದರಿ ಕ್ಷಣಕಾಲ ಮೌನವಾಗಿದ್ದು ಕಳೆದ ದಿನಮಾನಗಳಲ್ಲಿ ನಾವು ಮಾಡಿದಂಥ ತಪ್ಪು ಅಪರಾಧಗಳಿಗೋಸ್ಕರ ಪಶ್ಚಾತ್ತಾಪಪಡುತ್ತಾ ಸ್ವಾಮಿಯಲ್ಲಿ ಕ್ಷಮಾಪಣೆಯನ್ನು ಯಾಚಿಸಿ. ನಮ್ಮಲ್ಲಿ ಪಾಪವಿಲ್ಲದಿದ್ದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಸತ್ಯದ ಜೀವಿತ ನಮ್ಮಲ್ಲಿಲ್ಲ.
ಒಪ್ಪಿಕೊಂಡು ಅರಿಕೆ ಮಾಡಿದರೆ ನಮ್ಮ ದೇವರು ನಂಬಿಗಸ್ತನು ನೀತಿವಂತನೂ ಆಗುವುದಿಲ್ಲ. ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವ. ನಾವೆದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕವಾಗಿ ಮುಂದೆ ಪಾಪ ಮಾಡಿದ್ದೇವೆ, ಇನ್ನು ನಾನೇ ಮನೆಗೆ ಹೋಗಿರಲ್ಲ ಎಂದು ಹೇಳಿದರು. ದೇವರ ರಾಜ್ಯವು ಸಮೀಪಿಸಿತು. ದೇವರ ಕರೆದುಕೊಂಡು ಸುವಾರ್ತೆಯನ್ನ ನಂಬಿದೆ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವಶ್ರೀ ನಮ್ಮ ಹಾಗೆ ಶೋಧನೆ ಗುರಿಯಾದನು, ಪಾಪ ಮಾತ್ರ ಮಾಡಿದ. ನಾವು ಸರಿಯಾಗಿ 29ನೇ ಕೊಡುವಂಥ ಪಾಪ ಹೇಳಿಕೆಯನ್ನು ಪಶ್ಚಾತ್ತಾಪದ ಮನೋಭಾವನೆಯಿಂದ ಪ್ರೀತಿ ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಭಿನ್ನಗಳಾಲಿಸಿ ನಮ್ಮ ಪಾಪಗಳ ಸಂಕೂರ್ಣ ಬಂಧಿತರಾಗಿದ್ದರು. ಕರುಣಾ ಸಾಗರನಾದ ನೀನು ನಮ್ಮ ಮಧ್ಯಸ್ಥನು ಸಹಾಯಕನಾಗಿ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನೀನು ಬೇಡಿಕೊಳ್ಳುತ್ತೇವೆ. ಪ್ರಾರ್ಥಿಸೋಣ. ಪರಿಶುದ್ಧನಾದಂಥ ನಮ್ಮ ದೇವರೇ, ನಿನ್ನ ಪ್ರಸನ್ನತೆಗಾಗಿಸ್ಕೋದು, ಕ್ಷಮಾಪಣೆಗಾಗಿಸ್ಕೋದು. ಕ್ಷಮಾಪಣೆ ಪಡ್ಕೊಂಡಂಥ ನಾವು ಮತ್ತೊಬ್ಬರನ್ನ ಕ್ಷಮಿಸುವ ಮನಸ್ಸನ್ನಾಗಿ ಕಾಣಿಸ್ಕೋದು. ಮತ್ತೊಬ್ಬರನ್ನು ಕ್ಷಮಿಸುತ್ತಾ ನಮ್ಮ ಸಂಬಂಧಗಳನ್ನ ಸರಿಪಡಿಸಿಕೊಂಡು ನಿನ್ನೊಟ್ಟಿಗೆ ಅನ್ಯೋನ್ಯತೆ ಬಿದ್ದಿರುವುದನ್ನು ಸಾಕ್ಷೀಕರಿಸುವಂಥ ಪ್ರೇರೇಪಣೆ ಇಡೀ ಸಭೆಗೆ ಉಂಟಾಗಿ ಇಡೀ ವಾರವನ್ನು ನಿನ್ನ ಕೈಗೆ ಸಮರ್ಪಿಸ್ತೇವೆ. ನಮ್ಮ ಎಲ್ಲ ಸಭೆ, ಎಲ್ಲ ಕುಟುಂಬಗಳನ್ನು ನಿನ್ನ ಕೃಪೆಯಲ್ಲಿ ತುಂಬಿಸು. ಸಭೆಯ ಒಂದು ಕುಟುಂಬದಲ್ಲಿ ನಿನ್ನ ಸಮಾಧಾನ, ನಿನ್ನ ಆರೋಗ್ಯ, ಸುಕ್ಷೇಮ, ಸಮಾಧಾನ ನೆಲೆಗೊಳ್ಳಿ ಸ್ವಾಮಿ. ಕಷ್ಟ, ಕಣ್ಣೀರು, ನೋವು, ಚಿಂತೆ, ಅನಾರೋಗ್ಯವಿದ್ದರೆ ಬಿಡುಗಡೆ ಕೊಡು ಸ್ವಾಮಿ. ಶ್ರೀಕಾರ್ಯ ವರ್ಷಕುಮಾರಿಗಾಗಿ ಪ್ರಾರ್ಥಿಸ್ತೇವೆ. ಆಸ್ಪತ್ರೆಯಿರುವಾಗ ಆರೋಗ್ಯ ಫಲ ಅನುಗ್ರಹಿಸಿಕೊಡಪ್ಪ. ನಿನ್ನ ಕೃಪೆಯಿಂದ ಆರೋಗ್ಯವನ್ನು ಪಡ್ಕೊಂಡು ಸ್ತೋತ್ರವನ್ನು ಸಲ್ಲಿಸುವ ಕಡೆಗೆ ತಿಳಿಯದ ರೀತಿಯಲ್ಲಿ ಸಮಸ್ಯೆಗಳಿಗಾಗಿ ಬೇಡಿಕೊಳ್ತೇವೆ. ನಿನ್ನ ಕೃಪೆ ಕೊಡು. ಇಡೀ ಸಭೆ ಒಂದು ಕುಟುಂಬವನ್ನು ಪರಾಮರಿಸು. ಮಕ್ಕಳನ್ನ, ಯೌವನಸ್ಥನ, ದಂಪತಿಗಳನ್ನ, ಹಿರಿಯರ ಸಹೋದರ ಸಹೋದರಿಯರನ್ನ, ಹಿರಿಯರನ್ನ ಆರೋಗ್ಯ ಶಿಕ್ಷಣ ಕೊಟ್ಟು ಮುನ್ನಡೆಸು. ಇಡೀ ವಾರ ನಿನ್ನೆ ಮರೆ ಹೋಗ್ತೇವೆ. ನಿನ್ನ ಸಂರಕ್ಷಣೆ ಪ್ರತಿಯೊಂದು ಕುಟುಂಬಕ್ಕೂ ಉಂಟಾಗಿ ತಲೆಬಾಗಿದ ಪ್ರತಿ ಒಬ್ಬೊಬ್ಬರಿಗೆ ದಿವ್ಯ ಆಶೀರ್ವಾದವನ್ನು ಅನುಗ್ರಹಿಸಿಕೊಟ್ಟು ಮುನ್ನಡೆಸೆಂದು ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಬೇಡಿಕೊಂಡೆ. ಈ ದಿನಕ್ಕೆ ಹೋಗುವಂತ ಹಳೆ ಒಡಂಬಡಿಕೆ ಭಾಗವನ್ನು ಓದಿ.
ಈ ಪರಿಶುದ್ಧವಾದ ಆರಾಧನೆಗೆ ನೇಮಕವಾಗಿರುವಂಥ ಮೊದಲಿರುವಂಥ ಹಲವು ವ್ಯಕ್ತಿಗಳಲ್ಲಿ ಈತನ ಪ್ರವಾದನೆಗಳಿಂದ ಆರನೇ ಅಧ್ಯಾಯ ಮೊದಲಿನ 8 ವಚನಗಳನ್ನು ದೇವರ ವಾಕ್ಯವನ್ನು ಕೇಳಿಕೊಳ್ಳೋಣ. ಈ ನೀತಿನ ಪ್ರವಾದನೆಗಳಿಂದ 6ನೇ ಅಧ್ಯಾಯ ಮೊದಲಿನ 8 ವಚನಗಳನ್ನು ಕೇಳಿಸಿಕೊಳ್ಳೋಣ. ನೀನೆತ್ತು ಬೆಟ್ಟಗಳ ಮುಂದೆ ವ್ಯಾಜ್ಯ ಹಾಕು, ನಿನ್ನ ಧ್ವನಿಯು ಗುಡ್ಡಗಳಿಗೆ ಕೇಳಿಸಲಿ ಎಂದು ಯೆಹೋವನು ನನಗೆ ನುಡಿಯುವುದನ್ನು ಆಲಿಸಿತು. ಬೆಟ್ಟಗಳೇ ಯೆಹೋವನ ವ್ಯಾಜ್ಯವನ್ನು ಕೇಳಿರಿ, ಭೂಮಿಯ ಶಾಶ್ವತವಾದ ಆಸ್ತಿವಾದಗಳಿಗೆ ಕಿವಿಗೊಡಿರಿ. ಯೆಹೋವನಿಗೆ ಆತನ ಪ್ರಜೆಯ ಮೇಲೆ ವ್ಯಾಜ್ಯವಿದೆ, ಆತನು ಇಸ್ರಾಯೇಲಿನೊಂದಿಗೆ ವಿವಾದಿಸುತ್ತಾನೆ. ನನ್ನ ಪ್ರಜೆಯೇ, ನಾನು ನಿನಗೇನು ಮಾಡಿದೆನು? ನನ್ನನ್ನು ಯಾವ ವಿಷಯದಲ್ಲಿ ಬೇಸರಗೊಳಿಸಿದೆನು? ನನ್ನ ಮೇಲೆ ಸಾಕ್ಷಿ ಹೇಳು. ನಾನು ನಿನ್ನನ್ನು 50 ದೇಶಗಳಿಂದ ಅವರು ಮಾಡಿ ದಾಸತ್ವದಿಂದ ಬಿಡಿಸಿದೆನು. ಮೋಶೆಯನ್ನು, ಆರೋನನನ್ನು, ಇರಾಮರನ್ನು ನಿನಗೆ ನಾಯಕನಾಗಿ ಕಳುಹಿಸಿದನು. ನನ್ನ ಜನರೇ, ಮೋವಾಬಿನ ಅರಸನಾದ ಬಾಲಾಕನು ಕೊಟ್ಟ ಸಲಹೆಯನ್ನು, ಶಿವನ ಮಗನಾದ ಬಿಳಾಮನು ಹೇಳಿದ ಉತ್ತರವನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯೆಹೋವನ ಧರ್ಮಕಾರ್ಯಗಳು ನಿಮ್ಮ ಪ್ರೀತಿಗೆ ಬರುವ ಹಾಗೆ ನೀವು ಎತ್ತಿನನ್ನು ಬೆಟ್ಟದಿಂದ ಗಿಲ್ಗಾಲವನ್ನು ಸೇರುವ ತನಕ ನೆರಳಿದ್ದನ್ನೆಲ್ಲ ಸ್ಮರಿಸಿಕೊಳ್ಳಿರಿ. ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಗಳಿಗೆ ಕಾಣಿಸಿಕೊಳ್ಳಲಿ, ಯಾವುದನ್ನು ಅರ್ಪಿಸಲಿ, ಮಹೋನ್ನತ ದೇವರ ಸಮ್ಮುಖದಲ್ಲಿ ಅಡ್ಡಬೇಡಲಿ. ಹೋಮದ ಪಶುಗಳನ್ನು 1 ವರ್ಷದ ಕರುಗಳನ್ನು ತೆಗೆದುಕೊಂಡು ಬಂದು ಆತ ಮುಂದೆ ಕಾಣಿಸಿಕೊಳ್ಳಲು, ಸಾವಿರಾರು ಕರುಗಳನ್ನು ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ ಯೆಹೋವನು ಮೆಚ್ಚಾನೆ. ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗಳನ್ನು ಅರ್ಪಿಸಲು, ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಸ್ಥಳವನ್ನು ಸರಿಸಲು. ಮನುಷ್ಯನೇ, ಒಳ್ಳೆಯದು ಇದ್ದದ್ದೇ ಎಂದು ಯೆಹೋವನಲ್ಲಿ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು ಕರುಣೆಯಲ್ಲಿ ಆಸಕ್ತನಾಗಿರುವುದು. ನಿನ್ನ ದೇವರಿಗೆ ನಮ್ರವಾಗಿ ನಿಲ್ಕೊಳ್ಳುವುದು. ಇಷ್ಟನ್ನೇ ಬರದು ಯೆಹೋವನಿಂದ ಇನ್ನೇನನ್ನು ಅಪೇಕ್ಷಿಸನು ಎಂಬ ಕೀರ್ತನೆಗಳ ಸಂಗ್ರಹದಲ್ಲಿ 100 ಕೀರ್ತನೆಗಳ ಸಂಗ್ರಹ ಅಧ್ಯಾಯ 113 ಉತ್ತರ ಯಾಹೋವನಿಗೆ ಸ್ತೋತ್ರ. ಕರ್ತನ ಸೇವಕರೇ, ಸ್ತೋತ್ರ ಮಾಡಿ, ಕರ್ತನ ನಾಮವನ್ನು ಸ್ತುತಿ ಮಾಡಿ. ಕರ್ತನ ನಾಮವು ಮೂಢರಿಂದ ಕೊಡುವವರೆಗೂ ಸ್ತುತಿ ಹೊಂದಲಿ. ನಾನು ಕರ್ತನಿಗೆ, ನಮ್ಮ ಕರ್ತನ ದೇವರಿಗೆ ಸಮಾನ ಯಾರು? ಆತನು ಲೋಕದಲ್ಲಿ ಆಸನಾರೂಢನಾಗಿದ್ದಾನೆ. ಆತನು ದೀನರ ಧೂಳಿನಿಂದ ಎಬ್ಬಿಸಿ ಬಡವರ ತಿಪ್ಪೆಯಿಂದ ಎತ್ತುತ್ತಾನೆ. ಒಂಬತ್ತರ ಸಭೆಯಾಗಿ ಬಂಜೆಯ ಮಕ್ಕಳಿಗಾಗಿ Oh
ಈ ಮುಂಜಾನೆ ಪರಿಶುದ್ಧ ದಿನದಂದು ಎರಡನೇ ವೇದ ಪಾರಾಯಣಕ್ಕಾಗಿ ಆರಂಭವಾದ ಸತ್ಯವೇದದ ಭಾಗವು ಶ್ರೀ ಪೌಲನು ಗಲಾತ್ಯರವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ರಿಂದ 29 ವಚನಗಳು ಪೂರ್ತಿಯಾಗಿ. ಶ್ರೀ ಪೌಲನು ಗಲಾತ್ಯರವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ರಿಂದ 29 ವಚನಗಳು ಪೂರ್ತಿಯಾಗಿ. ದೇವರ ವಾಕ್ಯವನ್ನು ಕೇಳೋಣ. ಆ ಬಾಧ್ಯತೆಯು ಕರ್ಮ ಮಾರ್ಗದಿಂದ ದೊರೆಯುವುದಾದರೆ ಅದು ಇನ್ನೂ ವಾಗ್ದಾನದಿಂದ ದೊರೆಯುವುದಲ್ಲವೆಂದಾಯಿತು. ಆದರೆ ದೇವರು ಅದನ್ನು ಅಬ್ರಹಾಮನಿಗೆ ವಾಗ್ದಾನದ ಮೂಲಕವಾಗಿಯೇ ದಯಪಾಲಿಸಿದ್ದಾನೆ. ನಂಬಿಕೆಯು ಸಾಕಾಗಿದ್ದರೆ ಮೋಶೆಯ ಧರ್ಮಶಾಸ್ತ್ರವು ಯಾಕೆ? ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂದಿನ ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತನ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. ಒಂದೇ ಪಕ್ಷವಿದ್ದರೆ ಮಧ್ಯಸ್ಥನು ಬೇಕಿಲ್ಲ, ದೇವರಾದರೂ ಒಬ್ಬನೇ. ಹಾಗಾದರೆ ಧರ್ಮಶಾಸ್ತ್ರವು ದೇವರ ವಾಗ್ದಾನಗಳಿಗೆ ವಿರುದ್ಧವೋ? ಹಾಗೆ ಇಂದಿಗೂ ತಿಳಿದುಕೊಳ್ಳಬಾರದು. ಬದುಕಿಸುವುದಕ್ಕೆ ಶಕ್ತವಾಗಿರುವ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದ್ದರೆ ಸಂದೇಹವಿಲ್ಲದೆ ಧರ್ಮ ಮಾರ್ಗದಿಂದಲೇ ನೀತಿ ಉಂಟಾಗುತ್ತಿತ್ತು. ಹಾಗಾಗದೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಉಂಟಾಗುವ ಆ ವಾಗ್ದಾನದ ಫಲವು ನಂಬುವವರಿಗೆ ಕೊಡಲ್ಪಡಬೇಕೆಂದು ಶಾಸ್ತ್ರವು ಸಮಸ್ತವನ್ನು ಪಾಪಗೊಳಗಾಗಿದೆ ಎಂದು ತೀರ್ಮಾನಿಸಿತು. ಕ್ರಿಸ್ತನಂಬಿಕೆಯ ಕಾಲ ಬರುವುದಕ್ಕೆ ಮೊದಲು ನಾವು ಮುಂದಕ್ಕೆ ಪ್ರಕಟವಾಗಬೇಕಿದ್ದ ಆ ನಂಬಿಕೆಗೆ ವಶವಾಗುವುದಕ್ಕಾಗಿ ಧರ್ಮಶಾಸ್ತ್ರದ ಕೈಕೆಳಗೆ ಕಾವಲಲ್ಲಿ ಮುಚ್ಚಿಟ್ಟುಪಟ್ಟಿದ್ದೆವು. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನೂ ಕಾಯುವವನ ಕೈಬಿಡುವವರಲ್ಲ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಭೇದವಿಲ್ಲ. ನೀವು ಕ್ರಿಸ್ತವನಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ ಎಂಬುವಂತೆ. ಆಗುವಂತಹ ಸಂಕೀರ್ತನೆ 209ನೆಯ ಸಂಕೀರ್ತನೆಯನ್ನು ಆಲಿಸೋಣ. 209ನೆಯ ಸಂಕೀರ್ತನೆ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧತೆಯ ವಿರುದ್ಧ ಘೋಷಿಸುವೆ ನಿನ್ನ ನಾಮ.
ಈ ಉದಯದ ಆರಾಧನೆಗಾಗಿ ಆರಿಸಿಕೊಂಡಂತ ಮೂರನೇ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 16ರಿಂದ 21 ವಚನಗಳವರೆಗೆ. ಶ್ರೀ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 16ರಿಂದ 21 ವಚನಗಳವರೆಗೆ. ನಜರೇತಿನವರು ಯೇಸುವನ್ನು ತಳ್ಳಿಬಿಟ್ಟದ್ದು. ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಈ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಓದಿದ ಮೇಲೆ ಆತನು ಆ ಸುರಳಿಯನ್ನು ಸ್ತುತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆ ಬಿದ್ದಿರಲಾಗಿ ಆತನು ಅವರಿಗೆ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು, ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತನಾಡಿಕೊಂಡರು ಎಂಬುದಿದೆ.
ಉಜ್ಜೀವನ ಪುಸ್ತಕದಲ್ಲಿ 48ನೇ ಗೀತೆ ಸಂಪೂರ್ಣವಾದ ನಿಂತುಕೊಂಡು ಪರಮೋನ್ನತ Yeah.
ದೇವರ ಸ್ವಾಮಿ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರಪ್ಪ. ಹಾಗಾದರೆ ಕೊಟ್ಟಂತ ಕ್ಷಮಾಪಣೆಗಾಗಿ, ನಮ್ಮ ಪ್ರಾರ್ಥನೆ ಸ್ವೀಕರಿಸಿದಕ್ಕಾಗಿ, ಸ್ತುತಿಸಿ ಕೊಂಡಾಡುವ ಸೌಭಾಗ್ಯಕ್ಕಾಗಿ ಸ್ತೋತ್ರಪ್ಪ. ವಾಕ್ಯ ಧ್ಯಾನದ ಈ ಸಮಯದಲ್ಲಿ ನಾವು ಒಟ್ಟಿಗೆ ಸ್ವಾಮಿ ವಾಕ್ಯವನ್ನು ಕೇಳುವುದಕ್ಕಾಗಿ ಪವಿತ್ರಾತ್ಮನ ಅಭಿಷೇಕ ಪ್ರೇರೇಪಣೆ ಬಲ ಕೊಡು. ಸ್ವಲ್ಪ ಸೇವಕನ ಪರಿಸ್ಥಿತಿಯನ್ನು ತಿಳಿದಾದರೂ ನಿನ್ನ ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ಬಲ ಪ್ರೇರೇಪಣೆಯಿಂದ ವಾಕ್ಯವನ್ನು ಸಾರುವ ಶೋಧನೆಗಳಿಂದ, ಬಲಹೀನತೆಗಳಿಂದ ಬಿಡಿಸಿ ಬಲಪಡಿಸುವ ಕೊಟ್ಟು ಮುನ್ನಡೆಸಬೇಕೆಂದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತಾ ಬೇಡಿದ್ದೇವೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕರ್ತನ ಪರಿಶುದ್ಧ ದಿನದ ಶುಭ ವಂದನೆಗಳು. ದೇವರ ಕೃಪೆಯು, ಕರುಣೆಯು, ಸಮಾಧಾನವು ನಿಮ್ಮ ಸಂಗಡ ಇರಲಿ ಎಂಬುದಾಗಿ ಹಾರೈಸಿ ಪ್ರಾರ್ಥಿಸ್ತೇನೆ. 113ನೇ ಕೀರ್ತನೆ ನಮ್ಮನ್ನು ಧ್ಯಾನಕ್ಕಾಗಿ ನಡೆಸುತ್ತದೆ. 7ನೇ ವಚನ, ಆತನು ದೀನರನ್ನು ಧೂಳಿನಿಂದ ಎಬ್ಬಿಸುತ್ತಾನೆ, ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ, ಬಂದೆಯು ಮಕ್ಕಳೊಂದಿಗೆ ಸಂತೋಷದಿಂದ ಮನೆಯಲ್ಲಿ ವಾಸಿಸುವ ಹಾಗೆ ಮಾಡ್ತಾನೆ. ದೇವರು ಬಯಸುವಂತ ಸ್ಥಿತಿ ದೀನತೆ. ಆ ಸ್ಥಿತಿ ನನ್ನಲ್ಲಿ, ನಮ್ಮಲ್ಲಿ ಇದ್ರೆ ನಮ್ಮನ್ನ ಎಲ್ಲದರಿಂದ ಎತ್ತುತ್ತಾನೆ, ಆಶೀರ್ವಾದ ಮಾಡ್ತಾನೆ. ಏನಿಲ್ಲಂತ ಸ್ಥಿತಿಯಲ್ಲಿ ಸಂತೋಷದಿಂದ ಮನೆಯಲ್ಲಿ ಇರುವಂತೆ ಮಾಡ್ತಾನೆ. ದೀನತೆ, ಏನಿಲ್ಲಂತ ಸ್ಥಿತಿಯಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಕರ್ತನಿಗೆ ಸ್ತುತಿ ಮಾಡಬೇಕು. ಕರ್ತ ಸೇವಕರೇ ಆತನಿಗೆ ಸ್ತುತಿ ಮಾಡಿರಿ. ಸ್ತುತಿ ಮಾಡುತ್ತಾ 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 ದೀನತೆಯ ಹೃದಯವನ್ನ ಪಡ್ಕೊಳ್ತೇವೆ, ದೀನರು ಸ್ತುತಿ ಮಾಡ್ತೇವೆ. ಏನಿಲ್ಲಂತ ಸ್ಥಿತಿ, ಬಂಧದ ಸ್ಥಿತಿಯಿಂದ ನಾವು ಸ್ವಾಮಿಯನ್ನ ಸ್ತುತಿ ಮಾಡುವಾಗ ಸಂತೋಷದಿಂದ ಇರುವ ಹಾಗೆ ಮಾಡ್ತಾರೆ. ಆ ದೀನತೆಯ ಸ್ಥಿತಿಯನ್ನ ನಾವು ಉಂದ್ಕೊಳ್ಬೇಕು, ನಾವು ಉಂದ್ಕೊಳ್ಬೇಕು. ಆ ಮೂಲಕ ದೇವರ ಆಶೀರ್ವಾದವನ್ನ ಅನುಭವಿಸುವಂತ ಕೃಪೆಗೆ ನನ್ನನ್ನ, ನಿಮ್ಮನ್ನ ಸ್ವಾಮಿ ಇಡೀ ವಾರ ನಡೆಸುವುದಾಗಿ ಹಾರೈಸಿ ಪ್ರಾರ್ಥಿಸ್ತೇನೆ. ಓದಿ ಕೇಳಿದಂತ 3 ವೇದ ಭಾಗದ ಕಡೆಗೆ ನಮ್ಮ ಸ್ವಲ್ಪ ಹೊತ್ತಿನ ಗಮನವನ್ನು ಕೇಂದ್ರೀಕರಿಸೋಣ. ಮೀಕನ ಪ್ರವಾದನೆಯ ಗ್ರಂಥದ 8ನೇ ವಚನ, ಮನುಷ್ಯನೇ ಒಳ್ಳೆಯದು ಇಂಥದ್ದು ಎಂದು ಕರ್ತನು ನಿನಗೆ ತೋರಿಸಿಕೊಟ್ಟಿದ್ದಾನೆ. ಪೌಲನು ಗಲಾತ್ಯರ ಪತ್ರಿಕೆ 3ನೇ ಅಧ್ಯಾಯದ 19ನೇ ವಚನದ 2ನೇ ಭಾಗ, ದೇವರು, ಅಲ್ಲಿ ಕರ್ತನು ಒಳ್ಳೆಯದು ಇಂಥದ್ದನ್ನು ತೋರಿಸಿಕೊಟ್ಟಿದ್ದಾನೆ. ಸರಿ, ಇಲ್ಲಿ ದೇವರು ಇಂತಿದ್ದು ಅಪರಾಧವನ್ನು ತೋರಿಸಿಕೊಟ್ಟಿದ್ದಾನೆ. ಅಲ್ಲಿ ಒಳ್ಳೆಯದು, ಇಲ್ಲಿ ಅಪರಾಧವನ್ನ ತೋರಿಸಿಕೊಟ್ಟಿದ್ದಾನೆ. ಸುವಾರ್ತ ವೇದ ಭಾಗದಲ್ಲಿ ಯೇಸು ಸ್ವಾಮಿ ಸಭಾ ಮಂದಿರಕ್ಕೆ ಹೋದಾಗ, ಸಭಾ ಮಂದಿರದಲ್ಲಿ ದೇವರ ವಾಕ್ಯವನ್ನು ಓದುವಾಗ ದೇವರ ವಾಕ್ಯ ತೋರಿಸಿಕೊಡ್ತದೆ. ಬಂದ ಉದ್ದೇಶ, ಈ ಭಾಗವನ್ನ ದೈವಶಾಸ್ತ್ರ ಪಂಡಿತರು
ಯೆರೂಸಲೇಮಿನ ಪ್ರಣಾಳಿಕೆ ಎಂಬುದಾಗಿ ಕರೀತಾರೆ. ಈಗ ನಮ್ಮ ಸಾರ್ವತ್ರಿಕ ಎಲೆಕ್ಷನ್ ಟೈಮಲ್ಲಿ ಬೇರೆ ಬೇರೆ ಟೈಮ್ ಒಂದೊಂದು ಪಕ್ಷ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತದೆ. ನಾವು ಈ ವರ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಹೀಗೆ ಮಾಡ್ತೇವೆ, ಈಗ ಬಂದ್ರೆ ಈಗ ಮಾಡ್ತೇವೆ ಎಂಬುದಾಗಿ. ಅದೇ ರೀತಿ ಯೇಸು ಸ್ವಾಮಿ ತನ್ನ ಸೇವೆಯಲ್ಲಿ ತನ್ನ ಉದ್ದೇಶವನ್ನ, ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತಾನೆ. ಅದೇನಂದ್ರೆ ಮೊದಲನೇದಾಗಿ ಯೇಸು ಸ್ವಾಮಿ ಬಂದಂತ ಮೊದಲ ಉದ್ದೇಶ ಬಡವರಿಗೆ ಶುಭ ವರ್ತಮಾನ ಸಾರುವುದು, ಸೆರೆಯವರಿಗೆ ಬಿಡುಗಡೆ ಉಂಟು ಮಾಡುವುದು, ಕುರುಡರಿಗೆ ಕಂಡುಕೊಳ್ಳುವುದಕ್ಕೆ ಪ್ರಸಿದ್ಧಿಪಡಿಸುವುದು, ಮನ ಮುರಿದನ್ನು ಬಿಡಿಸಿ ವಾಸುವುದಕ್ಕಾಗಿ ಬಂದಂತ ಉದ್ದೇಶ ಪ್ರಕಟ ಆಗಿದೆ. ಆ ಮುಖ್ಯ ಪ್ರಸ್ತಾಪ ಏನಂದ್ರೆ ವಿಕೃತ ಸಮುದಾಯದಲ್ಲಿ ದೇವರ ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸುವುದಾಗಿ ಇಂದಿನ CSI ಆಲ್ಬನಿಕ್ ಪಂಚಾಂಗದ ಪ್ರಕಾರ ವಿಕೃತ ಸಮುದಾಯದಲ್ಲಿ ದೇವರ ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸುವುದು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 26ನೇ ವಚನದಲ್ಲಿ ದೇವರು ನಿರ್ಧಾರ ಮಾಡ್ತಾನೆ. ಆ ನಿರ್ಧಾರ ಏನಂದ್ರೆ, ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನ ನಿರ್ಮಿಸೋಣ. ನನ್ನ ಸ್ವರೂಪದಲ್ಲಿ ಅಂತ ಹೇಳಿಲ್ಲ, ಗಮನಿಸಬೇಕು, ಅದು ಬಹುವಚನ. ದೇವರು ನನ್ನ ಸ್ವರೂಪದಲ್ಲಿ ಹೇಳಿಲ್ಲ, ನಮ್ಮ ಸ್ವರೂಪದಲ್ಲಿ ದೇವರನ್ನ ಮನುಷ್ಯರನ್ನ ನಿರ್ಮಿಸೋಣ, ಅವರ ಗಂಡು ಹೆಣ್ಣಾಗಿ ನಿರ್ಮಿಸುವುದಾಗಿ ದೇವರು ನಿರ್ಧಾರ ಕಾಣ್ತೇವೆ. ಅಂದ್ರೆ ನನಗೆ ಕೊಟ್ಟಂತ ಸ್ವರೂಪ, ನಿಮಗೆ ಕೊಟ್ಟಂತ ಸ್ವರೂಪ ಅದು ಯಾವುದು? ದೇವರು. ಈ ಸ್ವರೂಪದಲ್ಲಿ ಭಿನ್ನ ಭೇದಗಳಿಲ್ಲ, ವ್ಯತ್ಯಾಸಗಳಿಲ್ಲ. ದೇವರ ಸ್ವರೂಪದಲ್ಲಿ ಎಲ್ಲರೂ ಸಮಾನರೇ. ಯಾರು ಕೂಡ ನಾನು ಹೆಚ್ಚು ನಾನು ಕಡಿಮೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೌಲ ಗಲಾತ್ಯ ಸಭೆಗೆ ಹೇಳ್ತಾನೆ, ಯಹೂದ್ಯರು, ಗ್ರೀಕರು, ಆಳು ಒಡೆಯ, ಗಂಡು ಎಂಬ ಭಿನ್ನ ಭೇದ ಇಲ್ಲ ಅಂತ ಹೇಳ್ತಾನೆ. ಕೀರ್ತನೆಗಳ ಗ್ರಂಥ 8ನೇ ಅಧ್ಯಾಯ 4 ಮತ್ತು 5ನೇ ವಚನ ಓದಿ. ಕೀರ್ತನೆಗಳು 8ನೇ ಅಧ್ಯಾಯ 4 ಮತ್ತು 5ನೇ ವಚನ. ಮನುಷ್ಯನು ಎಷ್ಟು ಮಾತ್ರವನ್ನು ಅವನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆ. ನೋಡಿ, ದೇವರ ಸ್ವರೂಪದಲ್ಲಿ ಅಥವಾ ಸೃಷ್ಟಿಯ ಕ್ರಮದಲ್ಲಿ ದೇವದೂತರಿಗಿಂತ ಸ್ವಲ್ಪ ಕಡಿಮೆ. ಆತನ ಸ್ವರೂಪದಲ್ಲಿ ನಾವಿದ್ದೇವೆ. ಈ ಸ್ವರೂಪದಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಯಾವುದೇ ಭಿನ್ನ ಭೇದ ಇಲ್ಲ. ಎಲ್ಲರೂ ದೇವರ ದೃಷ್ಟಿಯಲ್ಲಿ ಸಮಾನರೇ. ಅಂದ್ರೆ ಪ್ರಿಯ ಸಹೋದರ ಸಹೋದರರೇ, ನಾವಿರುವಂತ ಸಮಾಜದಲ್ಲಿ, ಸಮುದಾಯದಲ್ಲಿ ಭಿನ್ನ ಭೇದಗಳಿವೆ. ಎಲ್ಲರಿಗೂ ಎಲ್ಲ ರೀತಿಯ ವ್ಯತ್ಯಾಸಗಳನ್ನ ಲೋಕದಲ್ಲಿ, ಸಮುದಾಯದಲ್ಲಿ, ಸಭೆಯಲ್ಲಿ ಕಾಣ್ತೇವೆ. ಆದ್ದರಿಂದ ದೇವರ ಸ್ವರೂಪವು ವಿಕೃತಗೊಂಡಿದೆ. ಅದನ್ನ ದೇವರ ಸ್ವರೂಪವನ್ನು ನಾವೇನ್ ಮಾಡಿದ್ದೇವೆ? ಡಿಸ್ಟ್ರಾಯ್. ಸಮಾನತೆಯನ್ನು ಕೊಡ್ತಾ ಇಲ್ಲ ನಾವು, ಎಲ್ಲರನ್ನ ಗೌರವಿಸ್ತಿಲ್ಲ ನಾವು. ಭಿನ್ನ ಭೇದಗಳು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ದೇವರ ಸ್ವರೂಪವನ್ನ ನಾವು ವಿಕೃತಗೊಳಿಸಿದ್ದೇವೆ. ಪುನಃ ವಾಕ್ಯ ಹೇಳ್ತದೆ, ಆ ಭಾಗ ಹೇಳ್ತದೆ ಪ್ರಸ್ತಾಪ, ದೇವರ ವಿಕೃತಗೊಂಡಂತ ಸ್ವರೂಪವನ್ನ ಪುನಃ ನಾವೇನ್ ಮಾಡಬೇಕು? ಜೀರ್ಣೋದ್ಧಾರಗೊಳಿಸಬೇಕು. ಹಾಗಾದ್ರೆ ಪುನಃ ನಾನು ಮತ್ತು ನಾವು ದೇವರ ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸಬೇಕಾದ್ರೆ ನಾನು ಏನ್ ಮಾಡಬೇಕು ಎಂಬುದಾಗಿ ಪ್ರಶ್ನೆ ಮಾಡಿಕೊಂಡು 3 ವೇದ ಭಾಗವನ್ನು ಓದುವಾಗ ವಾಕ್ಯ ದೇವರ ವಾಕ್ಯ ತೋರಿಸಿಕೊಡ್ತದೆ.
ನೀವು ಇಂಥದ್ದನ್ನು ಮಾಡು, ಇಂಥದ್ದನ್ನು ಮಾಡಿ ಎಂಬುದಾಗಿ. ಹಾಗಾದ್ರೆ ಮೊದಲನೇದಾಗಿ ದೇವರ ಸ್ವರೂಪವನ್ನು ವಿಕೃತಗೊಳಿಸುವ ನಾವು ಅದನ್ನು ನಾವು ಹೇಗೆ ಜೀರ್ಣೋದ್ಧಾರಗೊಳಿಸುವುದು? ಅದಕ್ಕೆ ಉತ್ತರ ವಾಕ್ಯವಾಗಿರುತ್ತೆ, ಕರ್ತನ ಅಪೇಕ್ಷೆಯನ್ನ ನೆರವೇರಿಸುವ ಪ್ರತಿಯೊಬ್ಬೊಬ್ಬನು ದೇವರ ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸ್ತಾನೆ. ಕರ್ತನ ಅಪೇಕ್ಷೆಯನ್ನು ನಾವು ಬಂದಂತ ಉದ್ದೇಶ ಏನಿದ್ದೇವೆ ಇಲ್ಲಿ, ಇಟ್ ಈಸ್ ನಾಟ್ ಎ ಆರ್ಡಿನರಿ ಡೇ. ಬೇರೆ ಎಲ್ಲ ದಿನಗಳಂತೆ ಈ ದಿನ ಅಲ್ಲ, ದೇವರ ಪರಿಶುದ್ಧ ದಿನ, ಕೃಪೆಯನ್ನು ಪಡಕೊಳ್ಳುವಂತ ದಿನ, ವಾಗ್ದಾನವನ್ನು ಪಡಕೊಂಡು ಲೋಕಗಳಿಗೆ ಹೋಗುವಂತ ದಿನ. ಎಲ್ಲದರಂತೆ ನಾವು ಇದನ್ನು ಆಚರಣೆ ಮಾಡುವುದಿಲ್ಲ. ಉದಯ ಕಾಲದಲ್ಲಿ ಇನ್ನು ಒಪ್ಪಿರುವಾಗ ದೇವರ ಸನ್ನಿಧಾನಕ್ಕೆ ಬರ್ತೇವೆ. ದೇವರ ಅಪೇಕ್ಷೆಯನ್ನ ಇಲ್ಲಿ ನಾವು ಕೇಳ್ಕೊಳ್ತೇವೆ. ಯೇಸು ಸ್ವಾಮಿ ಸಬ್ಬತ್ತಿನಲ್ಲಿ ಸಭಾಮಂದಿರಕ್ಕೆ ಬಂದಾಗ ವಾಕ್ಯವನ್ನು ಹೇಳ್ತಾನೆ, ಆತನ ಉದ್ದೇಶ ದೇವರ ಚಿತ್ತವನ್ನ ಕಳ್ಕೊಳ್ತೇವೆ. ಹಾಗಾದ್ರೆ ದೇವರ ಸನ್ನಿಧಾನಕ್ಕೆ ಬಂದಂತ ನಾವುಗಳು ದೇವರ ಅಪೇಕ್ಷೆಯನ್ನು ಮೊದಲನೇದಾಗಿ ವಾಕ್ಯವಾಗಿ ಹೇಳ್ತದೆ, ದೇವರ ಸನ್ನಿಧಾನಕ್ಕೆ ಬಂದಾಗ ನಾನು ಮತ್ತು ನಾವು ಪ್ರಶ್ನೆ ಮಾಡ್ಕೊಳ್ತೇವೆ. ಆಗಲೇ ಹೇಳ್ತದೆ, ನಾನು ಕರ್ತನ ಸನ್ನಿಧಾನದಲ್ಲಿ ಯಾವ ಕಾಣಿಕೆಯಲ್ಲಿ ಕಾಣಿಸಿಕೊಳ್ಳಲಿ? ಮೊದಲಾಗಿ ನಾನು ಯಾವ ರೀತಿ ಕಾಣಿಸಿಕೊಳ್ಳಲಿ? ಬರ್ಬೇಕಾದ್ರೆ ದೇವರ ಕೃಪೆ ಅಸ್ತಿಸ್ತಲ್ಲ. ನನ್ನ ಜೀವನದಲ್ಲಿ ನಮ್ಮ ಮಣ್ಣಲ್ಲಿರದೆ ಉಸಿರಾಡಲು ನನ್ನ ಸಾಮರ್ಥ್ಯದಿಂದ ಅಲ್ಲ, ದೇವರ ಕೃಪೆ. ಎಲ್ಲರಿಗೆ ಪ್ರಿಯರೇ, ಇಲ್ಲಿಗೆ ಬಂದಾಗ ನಾನು ಯಾವ ರೀತಿ ಕಾಣಿಸಿಕೊಳ್ಳಲಿ? ಮುಂದೆ ಯಾವುದನ್ನು ಸಮರ್ಪಿಸಲಿ? ಆಮೇಲೆ ಯಾವುದನ್ನ ಸಮರ್ಪಿಸಿ ಅಡ್ಡ ಬಿಡಲಿ? ಸ್ವಾಮಿ ಆತ ಭಕ್ತ ಪ್ರಶ್ನೆ ಮಾಡಿಕೊಂಡು ಯಾವ ರೀತಿ ಕಾಣಿಸಿಕೊಳ್ಳಲಿ ಅಂತ, ಯಾವ ರೀತಿ ಅಡ್ಡ ಬಿಡಲಿ, ಯಾವುದನ್ನು ಸಮರ್ಪಿಸಲಿ? ನೀನು ಏನು ಮಾಡಬೇಡ, ನಾ ಕೊಟ್ಟಂತ ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸು, ನಾ ಕೊಟ್ಟಂತ ಸ್ವರೂಪವನ್ನ ಕಾಪಾಡಿಕೊ. ದೇವರ ಸ್ವರೂಪ ನನ್ನಲ್ಲಿ ನಮ್ಮಲ್ಲಿ ಇರಬೇಕಾದ್ರೆ ನಾವು ದೇವರ ಗುಣವನ್ನು ಪ್ರಕಟಪಡಿಸಬೇಕು. ನನ್ನಲ್ಲಿ ದೇವರ ಗುಣ ಹೊರಹೊಮ್ಮಬೇಕು. ಅನೇಕ ವೇಳೆ ನಮ್ಮ ಜೀವನದಲ್ಲಿ ಅದಾಗ್ತಾ ಇಲ್ಲ. ಹಾಗಾದ್ರೆ ಈ ಸ್ವರೂಪವನ್ನ ಕಾಪಾಡಿಕೊಳ್ಬೇಕಾದ್ರೆ, ಜೀರ್ಣೋದ್ಧಾರಗೊಳಿಸಬೇಕಾದ್ರೆ ಮೊದಲನೇ ವಾಕ್ಯ ಹೇಳ್ತದೆ, 8ನೇ ವಚನ, ಮನುಷ್ಯನೇ ಒಳ್ಳೆಯದು ಇದೆಂದು ಕರ್ತನಿಗೆ ತೋರಿಸಿಕೊಟ್ಟಿದ್ದಾರಷ್ಟೇ. ಮೊದಲನೇದಾಗಿ ನ್ಯಾಯವನ್ನು ಆಚರಿಸು. ಸೆಲೆಬ್ರೇಟ್ ದ ಜಸ್ಟಿಸ್, ನ್ಯಾಯವನ್ನು ಆಚರಿಸು. ಕರುಣೆಯಲ್ಲಿ ಆಸಕ್ತನಾಗಿರು, ನಿನ್ನ ದೇವರಿಗೆ ನಮ್ರವಾಗಿ ನಡೆಯು. 3 ವಿಷಯ ಪ್ರಿಯರೇ. ಯಾವುದೇ ರೀತಿ ಕಾಣಿಸ್ಕೊಳ್ಳಲಿ, ಯಾವುದನ್ನು ಸಮರ್ಪಿಸಲಿ, ಯಾವ ರೀತಿ ಅಡ್ಡ ಬಿಡಲಿ? ಸ್ವಾಮಿ ಹೇಳ್ತಾನೆ, ನ್ಯಾಯವನ್ನು ಆಚರಿಸು, ಕರುಣೆಯಲ್ಲಿ ಆಸಕ್ತನಾಗಿರು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೋ. ಈ ರೀತಿಯಲ್ಲಿ ನಡ್ಕೊಂಡ್ರೆ ನಾವು ದೇವರ ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸಬಹುದು. ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ನ್ಯಾಯ ಕೊಡ್ತಾ ಇದ್ದೀನ? 28ನೇ ತಾರೀಕು ಅಥವಾ 28 ನಾನು ಹೋದಾಗ ಫಸ್ಟ್ ಟೈಮ್ ನಾನು ಆಸ್ಪತ್ರೆಗೆ ಹೋದಾಗ, ಅಲ್ಲಿಯವರೆಗೂ ನಾನು ಯಾವುದೇ ಚೆಕಪ್ಗಳನ್ನ ಮಾಡಿಸಲಿಲ್ಲ. ನಾನು ಮಾಡಿದ್ದೇನೆ, ನ್ಯಾಯ ಕೊಟ್ಟಿಲ್ಲ, ನೆಗ್ಲೆಕ್ಟ್ ಮಾಡಿದ್ದೀನಿ. ಅನೇಕ ವೇಳೆ ನಾವು ನೆಗ್ಲೆಕ್ಟ್ ಮಾಡಬೇಕು, ಎದುರ್ಬೇಡ್ರಿ, ನೆಗ್ಲೆಕ್ಟ್ ಮಾಡಬೇಡಿ ಆರೋಗ್ಯ. ನಾನು ಚೆನ್ನಾಗಿದ್ದೀನಲ್ಲ, ಚೆನ್ನಾಗಿದ್ರೆ ಏನಾಗ್ತದೆ ನನಗೆ? ಅದು ನನ್ನ ದೇಹಕ್ಕೆ ನಾನು ನ್ಯಾಯ ಕೊಟ್ಟಿಲ್ಲ ಅನಿಸ್ತು ನನಗೆ. ನಮ್ಮ ವೈಯಕ್ತಿಕ ಜೀವನದಲ್ಲಿ
ನನ್ನ ವೈಯಕ್ತಿಕ ಜೀವನ ನಾನು ನ್ಯಾಯ ಕೊಡ್ತಾ ಇದ್ದೀರಾ? ಅಥವಾ ನನ್ನ ಕುಟುಂಬ ಜೀವನಕ್ಕೆ ನಾನು ನ್ಯಾಯ ಕೊಡ್ತಾ ಇದ್ದೀರಾ? ನನ್ನ ಕುಟುಂಬ ಜೀವನದಲ್ಲಿ ಎಲ್ಲವೂ ಸಮಾನತೆ ಇದೆಯಾ? ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ, ನನ್ನ ತಂದೆ ತಾಯಿಗಳ ಸಮಾನತೆ ಇದೆಯಾ? ಸ್ವರೂಪ ಗೌರವ ಕೊಡ್ತಿದ್ವ? ನ್ಯಾಯವನ್ನು ಕೊಡು, ನ್ಯಾಯವನ್ನು ಆಚರಿಸು. ದೇವರ ಸ್ವರೂಪವನ್ನ ನಾವು ಆ ಜೀವನಗೊಳಿಸ್ತೇವೆ. ಅನೇಕ ವೇಳೆ ನನ್ನ ಕುಟುಂಬದ ನ್ಯಾಯ ಇಲ್ಲ, ಅನೇಕ ವೇಳೆ ನನ್ನ ವೈಯಕ್ತಿಕ ಜೀವನದ ನ್ಯಾಯ ಇಲ್ಲ, ಅನೇಕ ಜೀವನದ ನಮ್ಮ ಸಭೆಯಲ್ಲಿ ನ್ಯಾಯ ಇಲ್ಲ. ಎಲ್ಲರೂ ಸಮಾನ ನೋಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಭಿನ್ನ ಭೇದ ಇದೆ. ವೈಯಕ್ತಿಕ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ, ಸಭೆಯ ಜೀವನದಲ್ಲಿ ನ್ಯಾಯ ಇದ್ದಾಗ ದೇವರ ಸ್ವರೂಪವನ್ನ ಜೀವನಗೊಳಿಸ್ತೇವೆ. ನಾವು ಪ್ರಶ್ನೆ ಮಾಡಿಕೊಳ್ಬೇಕು, ನನ್ನ ಜೀವನದಲ್ಲಿ ನ್ಯಾಯ ನೆಗ್ಲೆಕ್ಟ್, ಬೇಸರಿಕೆ ಬರ್ತದೆ. ನನ್ನ ದೇಹಕ್ಕೆ, ನಮ್ಮ ಇದಕ್ಕೆ ಅನ್ಯಾಯ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಹಾಗೆ ಮಾಡಬೇಡಿ, ನ್ಯಾಯ ಕೊಡಿ. ನಿಮ್ಮ ವೈಯಕ್ತಿಕ ಜೀವನಕ್ಕೆ, ಕುಟುಂಬ ಜೀವನಕ್ಕೆ, ಸಭೆಯ ಜೀವನಕ್ಕೆ ನ್ಯಾಯ ಕೊಟ್ಟಾಗ ದೇವರ ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸಬಹುದು. ಮುಂದೆ ವಾಕ್ಯ ಹೇಳ್ತಿದೆ, ಕರುಣೆಯಲ್ಲಿ ಆಸಕ್ತನಾಗಿರು. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನ ಹೊಂದ್ತಾರೆ. ಆ ಕರುಣೆಗೆ ಮತ್ತೊಂದು ಸಾಕ್ಷಿ ಯಾರಂದ್ರೆ ಮದರ್ ತೆರೆಸಾ. ಮದರ್ ತೆರೆಸಾ ಪ್ರಿಯರ, ಆ ಕರುಣೆ ನಮ್ಮಲ್ಲಿ ಹುಟ್ಟಬೇಕು. ಕರುಣೆ ನನ್ನ ಕುಟುಂಬದಲ್ಲಿ ಇರಬೇಕು, ನನ್ನ ಸಭೆಯಲ್ಲಿ, ನನ್ನ ಸಮುದಾಯದಲ್ಲಿರುವಾಗ ವಿಕೃತಗೊಂಡಂತಹ ದೇವರ ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸ್ತೇವೆ. ಮೂರನೇದಾಗಿ ವಾಕ್ಯ ಭಾಗ ಇದೆ, ನಿನ್ನ ದೇವರಿಗೆ ನಮ್ರವಾಗಿ ನಡೆಯಬೇಕು. ನಮ್ರತೆ, ಆ ನಮ್ರತೆ ನನ್ನಲ್ಲಿ, ನಮ್ಮಲ್ಲಿ ಇದ್ರೆ ವಾಕ್ಯ ಭಾಗ ಹೇಳ್ತದೆ, ದೇವರ ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸ್ತೇವೆ. ಮೊದಲನೇದಾಗಿ ಕರ್ತನ ಅಪೇಕ್ಷೆಯನ್ನ ನೆರವೇರಿಸುವುದು, ವಿಕೃತಗೊಂಡಂತ ದೇವರ ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸ್ತದೆ. ಆ ಮೂಲಕ ದೇವರಿಗೆ ಮಹಿಮೆಯನ್ನ ತರುವಂತ ಜೀವನ ಮಾಡ್ತಾರೆ. ಮೊದಲಾಗಿ ಕರ್ತನ ಅಪೇಕ್ಷೆಯನ್ನ ತಿಳ್ಕೊಳ್ಳೋದು. ಗೊತ್ತಿಲ್ಲ ಅಂತ ನಾನು ಹೇಳಬಾರ್ದು, ನೀವು ಹೇಳಬಾರ್ದು. ಈ ದಿನಗಳು ನಾವು ನೆನೆಸುವಂತ ರೀತಿಯಲ್ಲಿ ಇಲ್ಲ ಪ್ರಿಯರು. ಈ ದಿನಗಳು ನಾವು ನೆನೆಸುವಂತ ಯಾವ ಟೈಮಲ್ಲಿ ಏನಾಗ್ತದೋ ಗೊತ್ತಾಗೋದಿಲ್ಲ. ವೀಕೆಂಡ್ ಬಂದ ನನಗೆ ಭಯ ಸ್ಟಾರ್ಟ್ ಆಗ್ತದೆ. ಇವಾಗ ಏನಾಗ್ತದಪ್ಪ ನಾಳೆ ಬೆಳಿಗ್ಗೆ ಅಂತ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಾಗ ಎಚ್ಚರವಾಗಿರು. ಎದುರುವ ಅಗತ್ಯ ಇಲ್ಲ. ಹೆಲ್ತ್ ಕಾನ್ಸಿಯಸ್ ಖಂಡಿತವಾಗಿ 45-50 ವರ್ಷ ಒಳಗಡೆದವರು ಖಂಡಿತವಾಗಿ ಚೆಕಪ್ ಮಾಡಿಸ್ಕೊಳ್ರಿ. ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಆರೋಗ್ಯ ಕಾಪಾಡ್ಕೊಳ್ರಿ. ದೇವರು ಕೃಪೆ ಕೊಡ್ತಾರೆ. ಆ ಕೃಪೆಗೆ ನಾನೇ ಸಾಕ್ಷಿ. ನ್ಯಾಯವನ್ನ, ಕರುಣೆಯನ್ನ, ನಮ್ರತೆಯನ್ನ ಆಚರಿಸುವ ಮೂಲಕ ದೇವರ ಸ್ವರೂಪವನ್ನ ನಾನು ಮತ್ತು ನಾವು ಜೀವನಗೊಳಿಸುವುದು. ಎರಡನೇದಾಗಿ, ದೇವರು ಇಂತಿದ್ದು ಅಪರಾಧವೆಂದು ತೋರಿಸಿಕೊಟ್ಟಿದ್ದಾನೆ. ಒಂದು ಒಳ್ಳೆಯದನ್ನು ತೋರಿಸಿಕೊಟ್ಟಿದ್ದಾನೆ. ಎರಡನೇದು, ದೇವರ ವಾಕ್ಯ ಅನೇಕ ವೇಳೆ ನನಗೆ, ನಮಗೆ ಕೆಟ್ಟದ್ದು ಯಾವುದು ಅಂತ ತೋರಿಸಿಕೊಡ್ತಾನೇ ಇದೆ ಪ್ರಿಯರು, ತೋರಿಸಿಕೊಡ್ತಾನೇ ಇದೆ. ತಪ್ಪು ಯಾವುದು? ದೇವರಾತ್ಮರು ನನ್ನೊಟ್ಟಿಗೆ, ನಮ್ಮೊಟ್ಟಿಗೆ ಮಾತಾಡ್ತಾರೆ. ಮನಸ್ಸಾಕ್ಷಿ, ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾನು ಮತ್ತು ನಾವು ಯಾರು ನಡ್ಕೊಳ್ಬಾರ್ದು. ಎಚ್ಚರಿಸ್ತದೆ ದೇವರ ವಾಕ್ಯ. ಅದನ್ನ ಮಾಡಬೇಡ, ಇದನ್ನ ಮಾಡಬೇಡ, ಇದನ್ನ ಮಾಡು. ದೇವರ ಆಶೀರ್ವಾದವನ್ನ ಪಡ್ಕೊಳ್ಳಿ. ದೇವರ ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸಬೇಕಾದ್ರೆ ಎರಡನೇ ವಾಕ್ಯ ನೋಡಿ, 20 ಪೌಲರ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನ. ನೀವೆಲ್ಲರೂ ಕ್ರಿಸ್ತ ಯೇಸುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಅದರ ಮೇಲೆ ವಾಕ್ಯವಾಗಿ ಹೇಳ್ತದೆ ನೋಡಿ, ಕ್ರಿಸ್ತನಲ್ಲಿ ಸೇರಿದಕ್ಕಾಗಿ ನಾವು 24 ನಾವು ನಂಬಿಕೆಯಿಂದ ನೀತಿವಂತರೆಂದು ನಿರ್ಣಯವನ್ನ ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ದೇವರ ವಿಕೃತಗೊಂಡಂತ ಅನ್ಯಾಯ, ಅಕ್ರಮ, ಕರುಣೆ ಜೀವನದಿಂದ ದೇವರ ಸ್ವರೂಪ ವಿಕೃತಗೊಂಡಿದೆ. ಅದನ್ನು ಸರಿಪಡಿಸಬೇಕಾದ್ರೆ ನ್ಯಾಯವನ್ನ ಆಚರಿಸಬೇಕು, ಕರುಣೆಯಲ್ಲಿ ಆಸಕ್ತನಾಗಿರ್ಬೇಕು, ನಮ್ರವಾಗಿ ನಡ್ಕೊಳ್ಬೇಕು. ಎರಡನೇದಾಗಿ, ಕ್ರಿಸ್ತ ನಂಬಿಕೆಯನ್ನ ನೋಡಿ, ನೀವೆಲ್ಲರೂ ಕ್ರಿಸ್ತ ಯೇಸುವಿನ ನಂಬಿಕೆಯ ಮೂಲಕ ದೇವರ ಮಕ್ಕಳಾಗಿದ್ದೇವೆ. ನಮ್ಮ
ನೋಡಪ್ಪ ಕ್ರೈಸ್ತರು ಉದಯ ಕಾಲಕ್ಕೊಂದು ಆರಾಧಿಸ್ತಾರೆ, ದೇವ್ರ ಮಕ್ಕಳವರು ಅವರಂತಾರೆ. ನಾವು ಅಂತ ಇದ್ದೇವೆ, ನಾನು ದೇವ್ರ ಮಗ, ದೇವ್ರ ಮಗಳು, ದೇವ್ರ ಮಗಳು. ಈ ಆಲಯ, ಈ ದೇವಸ್ಥಾನದ ಪುನಃ ನಿಮಗೆ ಕರೆ ಕೊಡ್ತೀವಿ. ದೇವರ ಮಕ್ಕಳು ನಾನು ಮತ್ತು ನಾವು ದೇವರ ಮಕ್ಕಳು, ನಾವು ದೇವರ ಮಗ ಮಗಳಾಗಿದ್ದೇವೆ, ದೇವರ ಕುಟುಂಬವಾಗಿದ್ದೇವೆ. ನನಗೆ ನಮಗೆ ನನ್ನ ಕುಟುಂಬದಲ್ಲಿ ಏನ್ ಬೇಕು? ನಂಬಿಕೆ ಬೇಕು. ಆ ನಂಬಿಕೆ ನೀತಿವಂತಿಕೆಯ ನಿರ್ಣಯಕ್ಕೆ ನಡೆಸಬೇಕು. ನಮ್ಮನ್ನ ನೀತಿವಂತಿಕೆಯ ಜೀವನ ಅಂತಂದ್ರೆ ದೇವರೊಟ್ಟಿಗೆ ಯಾವಾಗಲೂ ಅನುನತಿರುವಂತ ಜೀವನ, ಯಾವಾಗಲೂ ಎಡೆಬಿಡದೆ ಪ್ರಾರ್ಥಿಸುವಂಥದ್ದು, ಎಲ್ಲದಕ್ಕೂ ದೇವರನ್ನ ಆಶ್ರಯಿಸಿಕೊಳ್ಳೋದು. 27ನೇ ತಾರೀಕು ಆರಾಧನೆ ಮಾಡಿ 7:30 ಆರಾಧನೆ ಮಾಡಿ ಒಂದು ವಿಸಿಟ್ ಮಾಡಿ ಮನೆಗೆ ಹೋದೆ. ಊಟ ಮುಗಿತು. ಮಧ್ಯರಾತ್ರಿ 2:30 ಗಂಟೆಗೆ ನನ್ನ ಈ ಭಾಗದಿಂದ ಈ ಭಾಗದಲ್ಲೂ ಬೆಂಕಿ ಉರಿತಾ ಇದೆ. ಅಮ್ಮವರು ಹೇಳಿದ್ರು ಆಸ್ಪತ್ರೆಗೆ ಹೋಗೋಣ. ನನ್ನ ಮಕ್ಕಳು ಗಾಳಿ ನಿಂತಿದ್ದಾರೆ. ಅವ್ರ ಬಿಟ್ಟು ಹೇಗೆ ಹೋಗೋದು? ಬೆಳಿಗ್ಗೆ 6 ಗಂಟೆಗೆ ನನ್ನ ಗಾಡಿ ತಗೊಂಡು ಅವ್ರನ್ನ ಆಸ್ಪತ್ರೆಗೆ ಹೋಗೋದು. ಅಲ್ಲೇ ಅವರ ಡಾಕ್ಟರ್ ಮುಖದಲ್ಲೇ ನನಗೆ ಗೊತ್ತಾಯ್ತು ಏನು ವ್ಯತ್ಯಾಸ ಆಗಿದೆ. ಅವ್ರು ಹೇಳಿದ್ರು ಸ್ವಲ್ಪ ಸಮಸ್ಯೆ ಆಗಿದೆ, 10 ಗಂಟೆಗೆ ಬಂದಿದ್ದೀನಿ. ಗಾಡಿ ತಗೊಂಡು ವಾಪಸ್ ಬಂದೆ. ಮನೆ ಕೂತ್ಕೊಂಡೆ. ತಿರುಗಿ ಡಾಕ್ಟರ್ ಚೆರಿಯನ್ ಅವ್ರಿಗೆ ಫೋನ್ ಮಾಡಿ ಎತ್ತಿಲ್ಲ, ಅವರು ಮೆಸೇಜ್ ಇದ್ದಾರೆ. ತಿರುಗಿ ಗಾಡಿ ತಗೊಂಡು ಅವ್ರ ಮನೆಗೆ ಹೋದ್ರು. ಅವರು ಸೀರಿಯಸ್ ಆಗಿ ಹೇಳಿಲ್ಲ, ಅವರು ಹೇಳಿಲ್ಲ ನನಗೆ ಸೀರಿಯಸ್ ಆಗಿದ್ದು ಅಂತ. SIT ಸ್ಕೂಲ್ ಆಗ್ತದೆ, ಗಾಡಿ ನನಗೆ ಗೊತ್ತಿಲ್ಲ. ಅಲ್ಲಿಂದ ವಾಪಸ್ ಬಂದೆ. ಚಿಕ್ಕಬಳ್ಳಾಪುರ ಡಾಕ್ಟರ್ಗೆ ನನ್ನ ECGಯನ್ನು ವಾಟ್ಸಪ್ ಮಾಡಿದೆ. ಅವ್ರಿಗೆ 8:30 ಅಷ್ಟು ಫೋನ್ ಮಾಡಿ ಎತ್ತಿಲ್ಲ ಅವರು. ಸರಿ 9 ಗಂಟೆಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಿದ್ರು. ನೋಡಪ್ಪ ತಮಾಷೆ ಮಾಡ್ತೀನಿ ನನಗೆ, ಏನಿಷ್ಟು ಬೆಳಿಗ್ಗೆ ಮಾಡಿದ್ದೆ, ಇಲ್ಲ ನೋಡ್ರ ECG ಹೋಗೋದು. 3 ನಿಮಿಷ ಆಯಿತು. ಫೋನ್ ನಾನೇ ಫೋನ್ ಮಾಡಿದೆ, ಲೌಡ್ ಸ್ಪೀಕರ್ ಇದೆ. ನಿಮಗೆ ಕಾಟಕ್ಕೆ ಹೋಗ್ಬೇಕು. ಅಮ್ಮವರು ಸಣ್ಣಾದರು. ಅಲ್ಲಿಂದ ನನ್ನ ಗುಣ ಎದುರ್ಕೊಳ್ಳೋದು, ಬಿದ್ದು ಹೋಗೋದು, ದಿಕ್ಕಣಿಸಿ ಒಳಪಡೋದು, ಆಸ್ತಿಗೆ ಒಳಪಡಲಿಲ್ಲ ಪ್ರಯೋಜನ. ಅವರು ಬೇಸಿಕ್ ಮೆಡಿಸಿನ್ ನನಗೆ ಬರ್ಕೊಟ್ರು, ವಾಟ್ಸಪ್ಪಲ್ಲಿ ಹಾಕಿದ್ರು. ಅಪೋಲೋ ಡಾಕ್ಟ್ರು ನಾನು ಪುನಃ ವೆಸ್ಗೆ ಅಂತ ಬಂದು ಮೆಡಿಸಿನ್ ತಗೊಳ್ಳೋದು. ಕಳವಳಗೊಳ್ಳಿಲ್ಲ, ಧೈರ್ಯ ಕೆಡಲಿಲ್ಲ, ಏನಾಗ್ತದೋ ಅಂತ ಮುಂದೆ ಯೋಚನೆ ಮಾಡಲಿಲ್ಲ. ಅದು ನನ್ನ ಗುಣ ಅಲ್ಲ, ದೇವರು ಕೊಟ್ಟದ್ದು. ಯಾಕೆ ಅಂತ ಹೇಳಿದ್ರೆ ಪ್ರಾರ್ಥನೆ, ನಂಬಿಕೆ. ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ರೆ ನಾವು ಪ್ರಾರ್ಥನೆ ಅಲ್ಲ, ಇನ್ನು ನಾನು ಒಟ್ಟಿಗೆ ವಾಕಿಸೋದಕ್ಕೆ ಕ್ರಿಸ್ತ ನಂಬಿಕೆ. ಎಡೆಬಿಡದೆ ಪ್ರಾರ್ಥಿಸೋದು. ಯಾವ ರೀತಿ ಪ್ರಾರ್ಥನೆ ಮಾಡಿ ನನಗೆ ಗೊತ್ತಿಲ್ಲ. ದೇವರು ಬಲ ಕೊಟ್ಟ ನಡೆಸಿದ್ದಾರೆ. ನನ್ನ ಜೀವನ ನಿಮ್ಮೆಲ್ಲರಿಗೆ ಸಾಕ್ಷಿಯಾಗಿ ನಿಂತ್ಕೊಂಡಿದ್ದೇನೆ ಮುಂದೆ. ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು. ಆಸ್ಪತ್ರೆಗೆ ಹೋಗುವವರೆಗೂ ನನಗೆ ಏನು ವ್ಯತ್ಯಾಸ ಆಗಲಿಲ್ಲ, ಏನು ವ್ಯತ್ಯಾಸ ಆಗಲಿಲ್ಲ. ಡಾಕ್ಟರ್ ಹುಡುಕ್ತಾ ಇದೆ, ಎಲ್ಲಿದ್ದಾರೆ, ಸ್ಟ್ರೆಚರ್ ಬಂದಿದೆ. ನಾನು ಹೇಳ್ಕೊಂಡೇ ಹೋದೆ. ಆಂಜಿಯೋಗ್ರಾಮ್ ಆದ್ಮೇಲೆ ಗಾಬರಿ ಆಗ್ಬಿಟ್ಟೆ. ಅದು ದೇವರು ಅದ್ಭುತವಾಗಿ ಕಾದು. ಯಾಕಂದ್ರೆ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಎಡಬಿಡದೆ ದೇವರ ಅದನ್ನು ಜೀವಿಸುವಾಗ ಖಂಡಿತವಾಗಿಯೂ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ತೇವೆ. ಪ್ರಾರ್ಥನೆ ಮಾಡೋದನ್ನ ಮರಿಬೇಡಿ. ಬೆಳಗ್ಗೆ ಎದ್ದಾಗ ನಾನು ನಿಮ್ಗೆ ಅನೇಕ ವೇಳೆ ಹೇಳ್ತಿದ್ದೆ, ಬೆಳಗ್ಗೆ ಎದ್ದು ಶ್ರೀಧರ ದೇವರಿಗೆ ಕ್ರಿಸ್ತ ನಂಬಿಕೆಯಲ್ಲಿ ನೀವು ಕ್ರಿಸ್ತನಲ್ಲಿ ಯೇಸುವಿನ ನಂಬಿಕೆ ಇಟ್ಟರ ಮೂಲಕ ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳನ್ನ ಸ್ವಾಮಿ ರಕ್ಷಿಸ್ತಾನೆ, ಆಶೀರ್ವಾದ ಮಾಡ್ತಾನೆ. ದೇವರ ಸ್ವರೂಪವನ್ನು ವಿಕೃತಗೊಳಿಸಿದ್ದೇವೆ, ದೇವರ ಸ್ವರೂಪವನ್ನ ಜೀವಂತಗೊಳಿಸ್ತೇವೆ. ಕ್ರಿಸ್ತ ನಂಬಿಕೆ ನಾವು ಕಾಪಾಡಿಕೊಳ್ಬೇಕು.
ಭಿನ್ನ ಭೇದಗಳಿವೆ, ಅಸಮಾನತೆ ಇದೆ, ನ್ಯಾಯ ಇಲ್ಲ. ಇದರ ಮಧ್ಯದಲ್ಲಿ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡು ದೇವರ ಅನ್ಯದ ಜೀವಿಸುವಾಗ ಜೀವನದ ಕೊಟ್ಟಂತ ದೇವರ ಸ್ವರೂಪವನ್ನ ವಿಕೃತಗೊಳಿಸಿದ್ದೇವೆ ನಾವು. ನನ್ನ ಅನ್ಯಾಯದಿಂದ, ನನ್ನ ಅಕ್ರಮದಿಂದ, ನನ್ನ ಅಸಮಾನತೆಯಿಂದ ವಿಕೃತಗೊಳಿಸಿದ್ದೇವೆ. ಅದನ್ನ ಪುನಃ ವಿಕೃತಗೊಳಿಸಬೇಕಾದ್ರೆ ಕ್ರಿಸ್ತ ನಂಬಿಕೆಯನ್ನ ಸ್ವಾಮಿ ತೋರಿಸಿಕೊಟ್ಟಿದೆ. ಆ ನಂಬಿಕೆಯಲ್ಲಿ ನೆಲೆಗೊಳ್ಳಿ. ಇಬ್ರಿಯರ ಗ್ರಂಥಕರ್ತ ನಂಬಿಕೆಯನ್ನು ಹುಟ್ಟಿಸುವುದು ನನಗೆ ನಂಬಿಕೆ ಕಡಿಮೆ ಆಗಿದ್ರೆ ಸಹಾಯ ಮಾಡ ಸ್ವಾಮಿ ಎಂದು ಪ್ರಾರ್ಥಿಸಲಿ. ಆ ಮೂಲಕ ದೇವರ ಸ್ವರೂಪವನ್ನು ನಾನು ಮತ್ತು ನಾವು ಜೀವನದಲ್ಲಿ ಮೊದಲಾಗಿ ದೇವರ ಅಪೇಕ್ಷೆಯನ್ನು ನಾನು ನೀವು ದೇವರ ವಾಕ್ಯದ ಮೂಲಕ ಕಂಡುಕೊಂಡು ಅದರಂತೆ ನಡೆಯೋಣ. ಎರಡನೇದಾಗಿ ಕ್ರಿಸ್ತ ನಂಬಿಕೆ ನೆಲೆಗೊಂಡು ಭಿನ್ನತೆ ಮರೆತು ನೀತಿವಂತರಾಗಿ ದೇವರ ಅನ್ನು ಜೀವಿಸುವಾಗ ದೇವರ ಆಶೀರ್ವಾದವನ್ನು ಅನುಭವ. ಮೂರನೇದಾಗಿ ವಾಕ್ಯಭಾಗ ಯೇಸು ಸ್ವಾಮಿ ಸಭಾಮಂದಿರಕ್ಕೆ ಬಂದಿದ್ದಾರೆ. ವಾಕ್ಯಭಾಗ ಹೇಳಿದೆ, ಓದುವಾಗ ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಬಡವರಿಗೆ ಶುಭ ವರ್ತಮಾನವನ್ನ, ಸೆರೆಗಳಿಗೆ ಬಿಡುಗಡೆಯನ್ನ, ಮನಮುರಿದವರಿಗೆ ಬಿಡಿಸಿ ಅವರ ಕಳಿಸುವುದಕ್ಕಾಗಿ ಶುಭ ವರ್ಷವನ್ನ ಪ್ರಕಟ ಮಾಡಲು ನೇಮಕ ಮಾಡಿದ್ದಾನೆ. ಯೇಸು ಸ್ವಾಮಿ ಮಕ್ಕಳಿಗೆ ದೇವರ ಆತ್ಮ ಸಿಗ್ತದೆ, ಪವಿತ್ರಾತ್ಮ ನಡೆಸ್ತಾನೆ. ಪವಿತ್ರಾತ್ಮದಿಂದ ಅಭಿಷೇಕಪಟ್ಟು ದೇವರ ಉದ್ದೇಶವನ್ನ, ದೇವರ ಚಿತ್ತವನ್ನು ನಡೆಸಬೇಕು. ನಾವೇನ್ ಮಾಡಬೇಕು? 4ನೇ ಅಧ್ಯಾಯವನ್ನ ಪೂರ್ತಿ ಓದು. ಲೂಕನ ಸುವಾರ್ತೆ 4ನೇ ಅಧ್ಯಾಯ ಪೂರ್ತಿಯಾಗಿ ಓದುವಾಗ ಯೇಸು ಸ್ವಾಮಿ ಈ ವಾಕ್ಯವನ್ನ ಓದುವುದಕ್ಕಿಂತ ಮುಂಚಿತವಾಗಿ ಶೋಧನೆಗೆ ಒಳಪಡ್ತಾನೆ. ಶೋಧನೆಗೆ ಬಿದ್ದು ಹೋಗಲಿಲ್ಲ, ಶೋಧನೆಗೆ ಸೋತು ಹೋಗಲಿಲ್ಲ, ಬದಲಾಗಿ ಶೋಧನೆಯನ್ನು ಜಯಿಸಿದ. ಕರ್ತನ ಅಪೇಕ್ಷೆ ತಿಳ್ಕೊಳ್ಬೇಕು, ನಂಬಿಕೆ ಇಡಬೇಕು, ಶೋಧನೆಯನ್ನ ಜಯಿಸುವಂತರಾಗಬೇಕು. ನಾವು ದೇವರ ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸಬೇಕಾದ್ರೆ ಶೋಧನೆ ಯಾವುದು ಪ್ರಿಯ? ಮೊದಲಾಗಿ ವಾಕ್ಯವಾಗಿದೆ. ಬಳಿಕ ನೋಡಿ, ನೀನು ದೇವರ ಮಗನಾಗಿದ್ದರೆ, 3ನೇ ವಚನ, ಈ ಕಲ್ಲನ್ನ ರೊಟ್ಟಿಯಾಗುತ್ತಿಗೆ ಅಪ್ಪಣೆ ಕೊಡು. ನಮಗೆ ಶೋಧನೆ ಬರದೆ ಅದೇ ನಮ್ಮ ಅಗತ್ಯತೆಗಳಲ್ಲಿ, ನಮಗೆ ಊಟ, ನಮಗೆ ಬಟ್ಟೆ, ನಮಗೆ ಹಣದಲ್ಲಿ ಶೋಧನೆ. ಈ ಶೋಧನೆಯಿಂದ ದೇವರ ಸ್ವರೂಪನ ವಿಕೃತಗೊಳಿಸಿದ ಶೋಧನೆ ಬಿಟ್ಬಿಟ್ರೆ ಮುಗಿತು. ದೇವರ ಸ್ವರೂಪ ನಾವು ವಿಕೃತಗೊಳಿಸ್ತೇವೆ. ಅದನ್ನ ಜೀರ್ಣೋದ್ಧಾರಗೊಳಿಸಬೇಕಾದ್ರೆ ಈ ಶೋಧನೆಯನ್ನ ಜಯಿಸಬೇಕು ನಾವು. ಅಧಿಕಾರದ ಶೋಧನೆ ಬರ್ತದೆ, ಆಹಾರದ ಶೋಧನೆ ಬರ್ತದೆ, ಹಣದ ಶೋಧನೆ ಬರ್ತದೆ. ನಮ್ಮ ಅಗತ್ಯ ಏನಿದೆ ಅದನ್ನೇ ನೋಡ್ಕೊಂಡು, ನಮಗೆ ಅಗತ್ಯ ಏನಿದೆಯೋ ಅದನ್ನೇ ನೋಡ್ಕೊಂಡು ಶೋಧನೆ ಒಳಪಡ್ತೇವೆ. ಆ ಶೋಧನೆಯನ್ನ ಜಯಿಸಬೇಕು. ಎರಡನೇದಾಗಿ ಮುಂದೆ ವಾಕ್ಯ ಭಾಗ ಹೇಳ್ತದೆ ನೋಡಿ. ಇವೆಲ್ಲವುಗಳ ಅಧಿಕಾರ ನಿನಗೆ, ಇವುಗಳ ವೈಭವವನ್ನು ಕೊಡುತ್ತೇನೆ, ಇದೆಲ್ಲ ನನಗೆ ಕೊಟ್ಟಿದೆ, ಇದನ್ನು ನನ್ನ ಮನಸ್ಸು ಬಂದು ಕೊಡುತ್ತೇನೆ, ನೀನು ನನ್ನ ಮುಂದೆ ಅಡ್ಡ ಬೆಳಿಬೇಕು. ಮೊದಲನೇದಾಗಿ ರೊಟ್ಟಿಯ ಶೋಧನೆ, ಎರಡನೇದಾಗಿ ಅಧಿಕಾರ ಶೋಧನೆ, ಮೂರನೇದಾಗಿ ವಾಕ್ಯ ಭಾಗ ಹೇಳ್ತದೆ ನೋಡಿ. ಇದಲ್ಲದೆ ಅವನು ಆತನನ್ನ ಯೆರೂಸಲೇಮಿಗೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದಲ್ಲಿ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಕ್ಕೆ ಧುಮುಕು, ನಿನ್ನ ಕಾಗದಕ್ಕೆ ಆತನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುತ್ತಾನೆ, ಮತ್ತು ನಿನ್ನ ಕಾಲು ಕಲ್ಲಿಗೆ ಆದಂತೆ ಅಲ್ಲಿ ಕೈಗಳಲ್ಲಿ ಎತ್ತಿಕೊಳ್ಳು. ದೇವರಿಗೆ ಪರೀಕ್ಷೆ ಮಾಡುವಂತ ಪರಿಸ್ಥಿತಿ ಅನೇಕ ವೇಳೆ ನನಗೆ ಪ್ರಿಯರೇ, ನನಗೆ ನೀವೆಲ್ಲ ಪ್ರಶ್ನೆ ಮಾಡಿದ್ರು, ಪ್ರಶ್ನೆ ಬಂದದ್ದು, ಅಯ್ಯೋ ಯಾಕೆ ಹೀಗೆ, ಅಥವಾ ನಾನು ದೇವರಿಗೆ ಯಾಕೆ ಪ್ರಶ್ನೆ ಮಾಡೋ ಹಾಗೆ ಮಾಡಬಾರ್ದು. ನಾನು ಕಾಪಾಡಿದಲ್ಲ, ಪುನಃ ನನಗೆ ಕಾಪಾಡಿ ಸೇವೆ ಮಾಡುವಂತ ಕೃಪೆ ಕೊಟ್ಟಲ್ಲ, ಪ್ರಶ್ನೆ ಮಾಡಬಾರ್ದು, ದೇವರನ್ನ ಪರೀಕ್ಷೆ ಒಳಪಡಿಸಬಾರ್ದು. ಅದ್ಭುತದ ಶೋಧನೆ, ರೊಟ್ಟಿಯ ಶೋಧನೆ, ಅಧಿಕಾರದ ಶೋಧನೆ, ದೇವರನ್ನೇ ಪರೀಕ್ಷೆ ಮಾಡುವಂತ ಶೋಧನೆ. ನಾನು ಮತ್ತು ನಾವು ನಂಬಿರುವ ಕರ್ತನು ಇವೆಲ್ಲವನ್ನು ಜಯಿಸಿದನು. ನಮಗೂ ಜಯಿಸಲು ಶಕ್ತಿ ಇದೆ. ಆದರೂ ಶೋಧನೆಗೆ ಒಳಪಟ್ಟನು, ಪಾಪ ಮಾತ್ರ ಮಾಡಲಿಲ್ಲ,
ನಾನು ಮತ್ತು ನಾವು ಪಾಪ ಮಾಡಿದ್ದೇವೆ, ಅದರಿಂದ ದೇವರ ಸ್ವರೂಪ ವಿಕೃತಗೊಂಡಿದೆ. ಅದನ್ನು ಸರಿಪಡಿಸಬೇಕಾದ್ರೆ ಇಂದು ನನಗೆ ನಿಮಗೆ ಕೊಡುವಂತ ಕರೆ ಸೈತಾನನ ಶೋಧನೆಯನ್ನ ಜಯಿಸುವಂತರಾಗಬೇಕು. ಜಯಿಸಿದಾಗ ನಾನು ಮತ್ತು ನಾವು ಪವಿತ್ರಾತ್ಮನ ಅಭಿಷೇಕವನ್ನ ಪಡ್ಕೊಳ್ತೇವೆ, ಬಡವರಿಗೆ ಶುಭವಾರ್ತೆಯನ್ನು ಸಾಕ್ತೇವೆ, ಸೆರೆಯವರಿಗೆ ಬಿಡುಗಡೆಯ ಆಶೀರ್ವಾದವನ್ನ ನಾವು ಕೊಡ್ತೇವೆ, ಮನಮುಗಿದವರನ್ನ ಬಿಡಿಸಿ ಶುಭ ಸಮಾಚಾರ ಶುಭ ವರ್ಷವನ್ನು ದೇವರ ಆತ್ಮವನ್ನು ನಡೆಸಲಿಕ್ಕೆ ನಮಗಾಗಬೇಕಾದ್ರೆ ಸೈತಾನನ ಶೋಧನೆಯನ್ನು ಜಯಿಸಬೇಕು. ಮೊದಲಾಗಿ ದೇವರ ಅಪೇಕ್ಷೆ, ದೇವರ ವಾಕ್ಯ ಪ್ರಕಟ ಮಾಡಿ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಳ್ಳಲಿ. ಮೊದಲಾಗಿ ಸೈತಾನ ಜಯಿಸುವಾಗ ವಿಕೃತಗೊಂಡ ಸ್ವರೂಪವನ್ನ, ದೇವರ ಸ್ವರೂಪವನ್ನ ವಿಕೃತಗೊಳಿಸಿದ್ದೇವೆ. ಅದನ್ನು ಸರಿಪಡಿಸಿಕೊಳ್ಳಲು ಕರ್ತನ ಅಪೇಕ್ಷೆಯನ್ನ ನೆರವೇರಿಸುವಂತಾಗಬೇಕು. ಅದನ್ನು ಸರಿಪಡಿಸಿಕೊಳ್ಳಲು ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಳ್ಳಬೇಕು. ಅದನ್ನು ಸರಿಪಡಿಸಿಕೊಳ್ಳಲು ಸೈತನ ಜಯಿಸುವಂತವರು ಖಂಡಿತವಾಗಿ ದೇವರ ಸ್ವರೂಪವನ್ನ ತೀರ್ಣೋದ್ರಗೊಳಿಸುತ್ತಾರೆ. ಅಂತ ಆಶೀರ್ವಾದ ಕೃಪೆ ಸೇರಿ ಬಂದ ಇಡೀ ಸಭೆಗೆ ಸ್ವಾಮಿ ಅನುಗ್ರಹಿಸಿಕೊಡ್ರಿ. ಪ್ರಾರ್ಥನೆ ಕೃಪೆಯುಳ್ಳ ಸ್ವಾಮಿ, ನಿನ್ನ ಪವಿತ್ರ ನಾಮಕ್ಕೆ ನಿತ್ಯ ಕಾಲಕ್ಕೂ ಕೊಂಡಾಟವಾಗಿ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆ ನಿಮಗೆ ಉಂಟಾಗಲಿ. ವಾಕ್ಯದ ಮೂಲಕ ಪ್ರಕಟ ಮಾಡಿದೆ, ನೀವು ಕೊಟ್ಟಂತ ಸ್ವರೂಪವನ್ನು ವಿಕೃತಗೊಳಿಸಿಕೊಡುತ್ತೇವೆ. ಕಾರಣ ಅಪೇಕ್ಷೆಯನ್ನು ನಾವು ನೆರವೇರಿಸಲಿಲ್ಲ, ನಿನ್ನ ನಂಬಿಕೆ ನಾವು ನೆಲೆಗೊಂಡಿಲ್ಲ. ಸೈತನ ಶೋಧನೆಯನ್ನು ಜಯಿಸಿದ ಸ್ವಾಮಿ ಕ್ಷಮಿಸು. ಇಂದಿನ ವಾಕ್ಯ ಪುನಃ ತೋರಿಸಿಕೊಡುತ್ತದೆ, ಕರ್ತನ ಅಪೇಕ್ಷೆಯನ್ನು ನೆರವೇರಿಸಿರಿ, ಕ್ರಿಸ್ತ ನಂಬಿಕೆ ನೆಲೆಗೊಳ್ಳಿರಿ. ಸೈತನ ಶೋಧನೆ ಜಯಿಸುವಾಗ ದೇವರ ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸುವ ಕಾರ್ಯಕ್ಕೆ ನನ್ನನ್ನು ನಡೆಸಿಕೊಡಬೇಕೆಂದು ಯೇಸು ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಬೇಡಿದ್ದೇವೆ. ನಾವೆಲ್ಲ ನಿಂತುಕೊಂಡು ನಾವು ನಂಬಿರುವಂತ ಅಪೋಸ್ತಲರ ಸ್ವರೂಪವನ್ನ ಸಭೆಯಾಗಿ ಆಯ್ಕೆ ಮಾಡ್ತೀವಿ. ಆರಾಧನಾ ಕ್ರಮ ಪುಸ್ತಕದಲ್ಲಿ 31ನೇ ಪರಲೋಕ ಆದರೆ ಈಗ ಪರಿಶುದ್ಧಾತ್ಮದಿಂದ ಕಡೆಯ ಮರಳಾದ ಸಭಾ ಪ್ರಶ್ನೆಗಳನ್ನು ಸಭೆಗಳ ಪ್ರಕಟಣೆಗಳು. ಈ ಕರ್ತನ ದಿನದ ಪವಿತ್ರ ದೇವಾಲಯದಲ್ಲಿ ಸೇರಿ ಬಂದಿರುವ ನಮ್ಮ ಸಭೆಯ ಎಲ್ಲ ಸದಸ್ಯರಿಗೂ, ವಿಶೇಷವಾಗಿ ಸಭೆಗಳಿಂದ ಆಗಮಿಸಿರುವ ಸದಸ್ಯರಿಗೂ ಹಾಗೂ ಅಲ್ಲಲ್ಲಿ ಭಾಗವಹಿಸಿರುವ ಸದಸ್ಯರಿಗೂ ಶ್ರೀ ಯೇಸು ಸ್ವಾಮಿಯವರ ಹೆಸರಲ್ಲಿ ಸ್ವಾಗತ. ವಾಕ್ಯ ಸಂದೇಶ ನಂತರ ಮಕ್ಕಳಿಗೆ ಸಭೆ ಶಾಲೆ ನಡೆಸಲಾಗುವುದು. ಮಕ್ಕಳ ಸಿಹಿ ಸೇರುವಂತೆ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಆರಾಧನೆಯ ಯೂಜರ್ ಅನ್ಯಕ್ಕೂ ಸಹ ನಡೆಸಲಾಗುವುದು. ಯೂಜರು ಸೇರಿ ಬರುವಂತೆ ಕೇಳಿಕೊಳ್ಳುತ್ತೇವೆ. ಶುಕ್ರವಾರ ಸಂಜೆ 6:30ಕ್ಕೆ ಶಾಲೆಪುರ ದೇವದಲ್ಲಿ ಆರಾಧನೆ ನಡೆಸಲಾಗುವುದು. ಸಭೆಯರು ಸಿಹಿ ಸೇರಿ ಬರುವಂತೆ ಕೇಳಿಕೊಳ್ಳುತ್ತೇವೆ. ಶನಿವಾರ ಸಂಜೆ 5 ಗಂಟೆಗೆ ಶಾಲೆಪುರ ದೇವದಲ್ಲಿ ಮಹಿಳಾ ಅನ್ಯಕ್ಕೂ ಸಹ ನಡೆಸಲಾಗುವುದು. ಮಹಿಳೆಯರು ಸಹ ಸಿಹಿ ಸೇರಿ ಬರುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾರೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಿರುವವರು ಶ್ರೀ ಆಲ್ಬರ್ಟ್ ಮನೋಹರ್, ಶ್ರೀ ಹನೋಕ್, ಶ್ರೀಮತಿ ಮಾತಾ ಶರ್ಲೆ, ಶ್ರೀ ಸುಭಾಷ್, ಮಾಸ್ಟರ್ ಜೊನಾಥನ್ ಜಾಯ್, ಶ್ರೀಮತಿ ಶೈಲಜಾ ಕುಮಾರಿ ಅಗಮ್ಯ ಶಾನು ಮತ್ತು ಶ್ರೀ ವಿಲಿಯಂ ಹರ್ಷಕುಮಾರ್. ಅದೇ ರೀತಿ ವಾರದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿರುವವರು ಶ್ರೀಯುತ ದೇವಾನಂದ್ ಮತ್ತು ಶ್ರೀಮತಿ ಸರಳಾ,
ಶ್ರೀಯುತ ಶಾಲು ಮತ್ತು ಶ್ರೀಮತಿ ಮರ್ಲಿನ್ ಮೇಲ್ಕಂಡ ಇವರಿಗೆ ಸಭಾಪತಿಗಳು ಹಾಗೂ ಸಹಕಾರ ಸದಸ್ಯರು ಶುಭಾಶಯಗಳನ್ನು ಕೋರುತ್ತೇವೆ. ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ ಲೆಕ್ಚರ್ ಅಂಡ್ ವಿಟ್ನೆಸ್ ಕಂಪನಿ ಸಂಡೇ ಸ್ಕೂಲ್ ಡಿಪಾರ್ಟ್ಮೆಂಟ್ ಇವರು ಸಭಾಶಾಲಾ ಶಿಕ್ಷಕರಿಗೆ ಸತ್ಯವೇದ ಪರೀಕ್ಷೆಯನ್ನು ದಿನಾಂಕ 28/9/2025 ಭಾನುವಾರ ಮಧ್ಯಾಹ್ನ 4 ಗಂಟೆಗೆ CSIBC ಪ್ರೇಯರ್ ಹಾಲ್ನಲ್ಲಿ ಹಮ್ಮಿಕೊಂಡಿರುತ್ತಾರೆ. ಈ ಪರೀಕ್ಷೆಗೆ ನೇಮಕವಾದ ಸತ್ಯವೇದದ ಭಾಗವು ಯಜ್ಜರನು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಮತ್ತು ಶ್ರೀ ರೂಪನು ಬರೆದ ಸವಾಲು. ಹೆಚ್ಚಿನ ಮಾಹಿತಿಗಾಗಿ ಸಭಾಶಾಲಾ ಸಂಚಾಲಕರನ್ನು ಕಾಣುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಚರ್ಚ್ ಆಫ್ ಸೌತ್ ಇಂಡಿಯಾ ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ ಇಲ್ಲಿ ಪೂರ್ಣಾವಧಿಯ ಸಭಾಪಾಲಕರ ಸೇವೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಪದವಿಯನ್ನು ಪೂರ್ಣಗೊಳಿಸಿರುವ 21ರಿಂದ 30 ವರ್ಷದೊಳಗಿನ ಅಭ್ಯರ್ಥಿಗಳು ಕರ್ತನ ಸೇವೆ ಮಾಡಲು ಇಚ್ಛಿಸುವವರು ದಿನಾಂಕ ಸೆಪ್ಟೆಂಬರ್ 1ರ ಒಳಗಾಗಿ ಅರ್ಜಿಗಳನ್ನು ಡಯಾಸಿಸ್ ಆಫೀಸ್ನಲ್ಲಿ ಕೇಳಿಕೊಂಡಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಭೆಯ ಸೂಚನಾ ಫಲಕವನ್ನು ವೀಕ್ಷಿಸುವಂತೆ ಕೇಳಿಕೊಳ್ಳುತ್ತೇವೆ. CSI ಶಾಂತಿ ದೇವಾಲಯ ಶಾಂತಿನಗರ ಇಲ್ಲಿ ದಿನಾಂಕ 20 ಆಗಸ್ಟ್ 2025 ಯವನಸ್ಸರಿಗಾಗಿ ಎನ್ ಶಡಾಯ್ 2025 ಎಂಬ ಒಂದು ದಿನದ ಧ್ಯಾನವನ್ನು ಏರ್ಪಡಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಭೆಯ ಯೋಜನಾ ಸಂಚಾಲಕರನ್ನು ಕಾಣುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ನಮ್ಮ ಸದಸ್ಯರಾದ ಆಶಾ ಜಾನ್ ಅವರು ದೀಕ್ಷಿತ ಅವರ ಅತ್ತೆಯವರಾದ ಪಂಕಜಾಕ್ಷಿ ಜೇಮ್ಸ್ ಅವರ ಹೆಸರಿನಲ್ಲಿ 100 ರೂಪಾಯಿಗಳನ್ನು ಕೃತಜ್ಞತಾ ಕಾಣಿಕೆಯಾಗಿ ನೀಡಿರುತ್ತಾರೆ. ಅದನ್ನು ಸ್ವೀಕರಿಸಿ ಅವರನ್ನು ವಂದಿಸಲಾಗುತ್ತೇವೆ. ನಮ್ಮ ಸಭೆಯ ಆರಾಧನೆಗೆ ಪ್ರತಿ ವಾರವೂ ಆಗಮಿಸುತ್ತಿರುವ ಯಲ್ಲಾಪುರದ ವಾಸವಾಗಿರುವ ಶ್ರೀಯುತ ಜೊನಾಥನ್ ಅವರು ದೇವರು ಮಾಡಿದ ಕಾಲನ್ನು ಸ್ಮರಿಸಿ ಈ ದಿನ ಆರಾಧನೆಗೆ ಸೇರಿ ಬಂದಿರುವ ನಮ್ಮ ಸಭೆಯವರಿಗೆ ಬೆಳಗಿನ ತಿಂಡಿ ಮತ್ತು ಕಾಫಿಯನ್ನು ನೀಡುತ್ತಾರೆ. ಇದನ್ನು ಸ್ವೀಕರಿಸಿ ಅವರನ್ನು ವಂದಿಸಲಾಗುತ್ತದೆ. ಸಭೆಯನ್ನು ಸ್ವೀಕರಿಸುವಂತೆ ರೀತಿಯಿಂದ ಕೇಳಿಕೊಳ್ಳುತ್ತಾರೆ. ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ ವತಿಯಿಂದ ಬೆಂಗಳೂರು ಹಾಗೂ ಇತರ ಕಡೆಗಳಲ್ಲಿ ಬೋರ್ಡಿಂಗ್ ಹೋಮ್ ಮತ್ತು ಹಾಸ್ಟೆಲ್ಗಳಿಗೆ ವಾರ್ಡನ್ ಹುದ್ದೆಗಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಪದವಿ ಅಥವಾ MSW ಪದವಿ ಪಡೆದಿರುವವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 1 ಆಗಿರುತ್ತದೆ. ಅರ್ಜಿಯನ್ನು ಸಲ್ಲಿಸಲು 30ರಿಂದ 40 ವರ್ಷದಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ವಿವರಕ್ಕಾಗಿ ನೋಟಿಸ್ ಬೋರ್ಡನ್ನು ನೋಡುವಂತೆ ರೀತಿಯಲ್ಲಿ ಕೇಳಿಕೊಳ್ಳುತ್ತದೆ. ಕಳೆದ ವಾರ ಸಭೆಗೆ ಬಂದಂತ ಕಾಣಿಕೆಗಳ ವಿವರ: ಸಾಮಾನ್ಯ ಕಾಣಿಕೆ 5,290, ಕಟ್ಟಡ ನೀತಿಗೆ 5,000, ವಿವಾಹ ವಾರ್ಷಿಕೋತ್ಸವದಿಂದ 500 ರೂಪಾಯಿಗಳು, ಸುಧಾರಿತ ಕಾಣಿಕೆ 210 ರೂಪಾಯಿಗಳು, ಜನ್ಮದಿನದಿಂದ ಬಂದ ಕಾಣಿಕೆ 1,200, KTC ಕಾಲೇಜಿಗೆ 500 ರೂಪಾಯಿ, ಪ್ರಕಟಣೆಯಿಂದ 3,000 ರೂಪಾಯಿ, ಶುಕ್ರವಾರ ಆದಾಯದಿಂದ 450 ರೂಪಾಯಿಗಳು, ಸಭಾಶಯದಿಂದ 1,530, ಸಭಾವಂತಿಕೆಯಿಂದ 7,800, ಬಗೆಹರ್ ಫಂಡಿನಿಂದ 1,500, ಒಟ್ಟು 24,980 ರೂಪಾಯಿಗಳು ಮಾತ್ರ. ಮುಂದಿನ ಭಾನುವಾರ 8 ಗಂಟೆಗೆ ಆಲಯದಲ್ಲಿ ಆರಾಧನೆ ನಡೆಸಲಾಗುವುದು. ಸಭಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೇಳಿಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇತ್ತೀಚೆಗೆ ವಿಸಿಟಿಂಗ್ ಮಾಡೋಕ್ಕಾಗ್ತದೆ, ದಯಮಾಡಿ ಕ್ಷಮಿಸ್ರಿ. 26ನೇ ತಾರೀಕು ಒಂದು ಚೆಕಪ್ ಇದೆ. ಚೆಕಪ್ನಲ್ಲಿ ಉಚಿತವಾದ ಡಾಕ್ಟರ್ ಅದರಂತೆ ಸೇವೆಯಲ್ಲಿ ಭಾಗವಹಿಸುವಂಥ ಪ್ರೈವೇಟ್ ಸ್ಟೂಡೆಂಟ್ಗಳನ್ನು ಪ್ರಾರ್ಥಿಸಿ ದಯಮಾಡಿ ವಿಸಿಟಿಂಗಾಗಿ ಡಾಕ್ಟರ್ ನಮ್ಮ ಕಾಣಿಕೆಯನ್ನು ಕೂಡಿಸುವಾಗ ಆಡುವಂಥ ಸಂಕೀರ್ತನೆ 136ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 136ನೇ ಸಂಕೀರ್ತನೆ. ಎಲ್ಲವೂ ನೀನ ಪಡೆದಿರುವೆ, ನಿನ್ನದೆಲ್ಲವೂ ನನ್ನದೆಲ್ಲವೂ ಕಳೆದು ನೂತನ
ಸ್ಮರಿಸಿಕೊಂಡು ಕೃತಜ್ಞತಾ ಕಾಣಿಕೆಯನ್ನು ಸಲ್ಲಿಸಿದವರು ಶ್ರೀ ಸಿ ಹರ್ಷಕುಮಾರ್, ಜನ್ಮದಿನದ ಕಾಣಿಕೆ ಶ್ರೀ ಆಲ್ಬರ್ಟ್ ಮನೋಹರ, ಜನ್ಮದಿನದ ಕಾಣಿಕೆ ಶ್ರೀಮತಿ ಶೈಲಶ್ರೀ ಮಧುಕುಮಾರ್, ಜನ್ಮದಿನ ಕಾಣಿಕೆ ಶ್ರೀಮತಿ ನಳಿನಿ ಜಾನ್, ವೈಫ್ ಆಫ್ ಜಾನ್ ಸುರೇಶ್ ಬಾಬು, ಜನ್ಮದಿನ ಕಾಣಿಕೆ ಶ್ರೀಮತಿ ವೀಣಾ ಸುರೇಶ್ ಬಾಬು, ವಿವಾಹ ವಾರ್ಷಿಕೋತ್ಸವ ಕಾಣಿಕೆ ಶ್ರೀಮತಿ ಮತ್ತು ಶ್ರೀ ಸುರೇಶ್ ಬಾಬು, ವಿವಾಹ ವಾರ್ಷಿಕ ಕಾಣಿಕೆ ಶ್ರೀಮತಿ ಮತ್ತು ಶ್ರೀ ದೇವಾನಂದ ಶ್ರೀಮತಿ ಸರಳ, ಜನ್ಮದಿನ ಕಾಣಿಕೆ ಶ್ರೀಮತಿ ಸರಳ ದೇವಾನಂದ್, ವಿತದ ಕಾಣಿಕೆ ಶ್ರೀಮತಿ ಮತ್ತು ಶ್ರೀ ಜಾನ್ಸನ್ ಎಸ್ ಕೋಟ್. ಈ ಎಲ್ಲ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುತ್ತಾ ನಾ ಹಾಡುವೆ ಸಂತೃಪ್ತಿಮವಾಗಿ. ಈ ಸಂಗತಿಯನ್ನು ಹಾಡುವಾಗ ಜನ್ಮದಿನ ಕಂಡಂಥವರು ಹಾಗೂ ಕುಟುಂಬ ಬಾವಿಯಲ್ಲಿ ಮತ್ತೊಂದು ಹೊಸ ಕಂಡ ದಂಪತಿಗಳು ಮುಂದೆ ಬರುತ್ತದೆ. Gloria
ಕೃಪೆಯುಳ್ಳ ಸ್ವಾಮಿ ನಿನ್ನ ಪವಿತ್ರ ನಾಮಕ್ಕೆ ಕೊಂಡಾಟವಾಗಲಿ. ಅಪ್ಪ, ನಿನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ವಿ. ನಮ್ಮ ವಿವಿಧ ರೀತಿಯ ಅಸಮಾನತೆಗಳು, ಅನ್ಯಾಯ, ಅಕ್ರಮ, ಅನೇಕ ವೇಳೆ ಕೊಟ್ಟಂಥ ಸ್ವರೂಪವನ್ನು ವಿಕೃತಗೊಳಿಸಿದ್ದೇವೆ. ಸಭೆಯ ವೈಯಕ್ತಿಕ ಜೀವನದಲ್ಲಿ, ಕುಟುಂಬ ಸಭೆಯ ಜೀವನದಲ್ಲಿ, ಸಮಾಜದ ಜೀವನದಲ್ಲಿ ಭಿನ್ನ ಭೇದಗಳಿವೆ. ನಿಮ್ಮ ಸ್ವರೂಪವನ್ನು ವಿಕೃತಗೊಳಿಸಿ ನಾಶಗೊಳಿಸುವ ಸ್ಥಿತಿಗೆ ನಿರ್ಮಾಣ ಮಾಡಿದ್ದೇವೆ. ಅದನ್ನು ಬಿಡುಗಡೆ ಹೊಂದಲು, ಪುನಃ ಜೀರ್ಣೋದ್ಧಾರಗೊಳಿಸಲು ನಿನ್ನ ಅಪೇಕ್ಷೆಯನ್ನು ಗ್ರಹಿಸಿಕೊಳ್ಳುವ ಕೃಪೆಗಳು, ಕ್ರಿಸ್ತ ನಂಬಿಕೆ ಎಲೆಗೊಂಡು ಶೋಧ ಜಯಿಸಿ ನಿನ್ನ ಸ್ವರೂಪವನ್ನು ಜೀರ್ಣೋದ್ಧಾರಗೊಳಿಸುವ ಪ್ರೇರೇಪಣೆ ತಲೆಬಾಗಿದ ನಮಗೆ, ನಮ್ಮ ಇಡೀ ಸಭೆ ಕಾಸಿಕೊಳ್ಳುವ ಕರ್ತನೆ, ಬರಿಗೆ ಇಲ್ಲಿ ಕಾಣಿಸಿಕೊಳ್ಳದೆ ತಂದು ಸಮರ್ಪಣೆ ಮಾಡಿದಂಥ ಈ ಎಲ್ಲ ಕಾಣಿಕೆಯನ್ನು ಆಶೀರ್ವಾದ ಮಾಡಪ್ಪ. ಕೊಟ್ಟಂತ ಕೈಗಳನ್ನು ನೀನು ಆಶೀರ್ವಾದ ಮಾಡು. ಸಂತೋಷವಾಗಿ ಕೊಡುವಲ್ಲಿ ದಯೆ ಇದೆ, ಆ ದಯೆಗೆ ಪಾತ್ರರಾಗುವಂಥ ಕೃಪೆ ಉಂಟಾಗಿ ಜನ್ಮ ದಿನ ಕಂಡಂತನ್ನು ಆಶೀರ್ವಾದ ಮಾಡಪ್ಪ. ಹೊಸ ವರ್ಷ ಶುಭದಾಯಕವಾಗಲಿ. ನಿನ್ನ ಶುಭ ಕೃಪೆಯೋಡಿ ಪಾಲಿಸಲಿ. ಶುಭವನ್ನ, ಕೃಪೆಯನ್ನು ಇಡೀ ವರ್ಷ ತಾವಿರುವ ಕುಟುಂಬದಲ್ಲಿ, ಕರ್ತನೆ ಕುಟುಂಬ ಬಳಗದಲ್ಲಿ, ಮಕ್ಕಳ ಜೀವನದಲ್ಲಿ, ಒಡಹುಟ್ಟಿನಲ್ಲಿ, ರೈತಾಂಗದ ಜೀವನದಲ್ಲಿ ಶುಭವನ್ನ, ಕೃಪೆಯನ್ನು ಮುಗಿಸುವ ಕೃಪೆ. ದಾಂಪತ್ಯ ಬಾಳ್ವೆಯಲ್ಲಿ ಹೊಸ ವರ್ಷದ ದಾಂಪತ್ಯಗಳನ್ನು ಆಶೀರ್ವಾದ ಮಾಡಿ ಪ್ರೀತಿ, ಐಕ್ಯತೆ, ಸಮಾಧಾನದಲ್ಲಿ ಮುನ್ನಡೆಸಿ ಹೊಸ ವರ್ಷದ ಎಲ್ಲ ದಿವಸ ನಿನ್ನ ಶುಭ ಕೃಪೆಗೆ ಪಾಲಿಸಲಪ್ಪ. ಕರ್ತನೆ, ಒಡೆಯನೆ, ಪರಿಪಾಲಕರೇ, ತಲೆಬಾಗಿದ ಪ್ರತಿಯೊಬ್ಬರ ಪ್ರಾರ್ಥನೆ ನಿನಗೆ ಮುಟ್ಟಲಿ. ಇಡೀ ವಾರ ನಿನ್ನ ಮೊರೆ ಹೋಗ್ತೇವೆ. ನಿನ್ನ ಸಂರಕ್ಷಣೆ ಆಶೀರ್ವಾದ ಎಲ್ಲರಿಗೆ ದಯಪಾಲಿಸಿಕೊಡು. ಕಷ್ಟ, ಕಣ್ಣೀರು, ನೋವು, ಚಿಂತೆ, ಅನಾರೋಗ್ಯವಿದ್ದರೆ ಬಿಡುಗಡೆ ಕೊಡು. ಮತ್ತೊಂದು ಆವೃತ್ತಿ ಶ್ರೀಯುತ ವಿಲಯ ವರ್ಷಕ್ಕಾಗಿ ಪ್ರಾರ್ಥಿಸ್ತೇವೆ. ಆರೋಗ್ಯದಾಯಕನಾಗಿ, ವೈದ್ಯನಾಗಿ ಅದ್ಭುತ ಮಾಡು. ನಿನ್ನ ಕೃಪೆಯಲ್ಲಿ ತುಂಬಿಸು. ಆರೋಗ್ಯವನ್ನು ಹೊಂದಿಕೊಂಡು ಕುಟುಂಬಕ್ಕೆ ಬಂದು ಸ್ತೋತ್ರವನ್ನು ಸಲ್ಲಿಸುವ ಕೃಪೆ ನಡೆಸು. ಕರ್ತನೆ, ಇದನ್ನು ಉಪಹಾರ ಕೊಟ್ಟಂತ ಜೋರ್ದಾರವನ್ನು ಆಶೀರ್ವಾದ ಮಾಡಿ ಅವರ ಪ್ರಾರ್ಥನೆಗೆ ಉತ್ತರಿಸುವುದನ್ನು ಕೊಟ್ಟು ಮುನ್ನಡೆಸಿ ಅದನ್ನು ಸ್ವೀಕರಿಸಿ ನಾವೆಲ್ಲರೂ ಅವರಿಗಾಗಿ ಪ್ರಾರ್ಥಿಸುವ ಕೃಪೆ ಕೊಡಪ್ಪ. ಕರ್ತನೆ, ಮೊದಲು ಇಡೀ ಸಭೆಯನ್ನ ನಿನ್ನ ಕೈಗೆ ಸಮರ್ಪಿಸುತ್ತೇವೆ. ಮಕ್ಕಳನ್ನು ಆಶೀರ್ವಾದ ಮಾಡು. ಆರೋಗ್ಯ ಬಲ ಕೃಪೆಯಿಂದ ತುಂಬಿಸು. ಯೌವನಸ್ಥರಿಗೆ ದಿವ್ಯ ದರ್ಶನವಾಗಿ ಆ ಮೂಲಕ ಅವರು ರೂಪಿಸು ಸ್ವಾಮಿ. ಕರ್ತನೆ, ಸಹೋದರ ಸಹೋದರನ ಆಶೀರ್ವಾದ ಮಾಡಿ ಅವರ ಕೆಲಸ ಕಾರ್ಯಗಳು, ಹೋಗೋಣ ಬರೋಣಗಳ ಜವಾಬ್ದಾರಿನ ನಿನ್ನ ಕೃಪೆಯಲ್ಲಿ ತುಂಬಿಸು. ದಂಪತಿಗಳನ್ನ ಪ್ರೀತಿ, ಐಕ್ಯ, ಸಮಾಧಾನವನ್ನು ನಡೆಸು. ಹಿರಿಯರಿಗೆ ಆರೋಗ್ಯ ಶಿಕ್ಷಣ ಕೊಟ್ಟು ನಡೆಸಕ ನಿನ್ನ ಕೃಪೆಗೆ ನಮ್ಮ ಇಡೀ ಸಭೆ ರೂಪಿಸಿಕೊಡುತ್ತಾರೆ. ನಮ್ಮ ಕಾಣಿಕೆಯನ್ನು ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಿ ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಾ ಬೇಡಿದ್ದೇವೆ. ಕೊನೆಯದಾಗಿ ನಾವು ಮಾಡುವಂತಹ ಸಂಗೀತ ಆಡಿಕೊಳ್ಳೋಣ. ನಡೆಸಲು ಯೇಸು ಕರ್ತರ ಲೋಕದಲ್ಲಿ Yeah.
ರಾಜ್ಯವು ಬಲವು ನಿನ್ನದೇ ಸ್ವಾಮಿ. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ಸ್ವರೂಪವನ್ನ ಜೀರ್ಣೋದ್ಧಾರಗೊಳಿಸಲು ನಡೆಸುವಂತ ಪ್ರಭು ಯೇಸುವಿನ ಕೃಪೆ, ತನ್ನ ದೇವರ ಪ್ರೀತಿ, ಪವಿತ್ರ ಆತ್ಮನ ಐಕ್ಯತೆ ತಲೆಬಾಗಿದ ನಮ್ಮೆಲ್ಲರ ಮೇಲೆ, ನಮ್ಮ ಇಡೀ ಸಭೆಯ ಮೇಲೆ ನಿನ್ನ ಕೃಪೆ ಪ್ರೀತಿಯನ್ನು ನಿರೀಕ್ಷೆ ನಿರಂತರವಾಗಿದೆ.